ಶ್ರೀನಿವಾಸ್ ಜೋಕಟ್ಟೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಶ್ರೀನಿವಾಸ್ ಜೋಕಟ್ಟೆ ಅವರು ಕೂತ್ಕೊಳ್ಳಿ. ಒಂದು ರೀತಿಯಲ್ಲಿ ವಿಸ್ಮಯ. ಅವರನ್ನು ನಾನು ಯಾವತ್ತೂ ಹೇಳೋದಂತೆ, ಕ್ರಿಯಾಶೀಲ ಪತ್ರಕರ್ತನಾಗಿ ಸಾಹಿತ್ಯವನ್ನು ಕನ್ನಡಿಗರಿಗೆ ಉಣಬಡಿಸಿದರು. ನನಗೆ ಬಹಳ ಅಭಿಮಾನ ಆಗುತ್ತೆ. ನಾನು ಗುಲ್ಬರ್ಗ, ಹಂಪಿ, ಧಾರವಾಡ, ಈ ಕಡೆ ಹಾವೇರಿ ಆ ಕಡೆ ಎಲ್ಲ ಹೋದಾಗಲೆಲ್ಲ ಹಿಂದೆ ಚಿತ್ತಾಲ ಹೇಗಿದ್ರು, ಬಲ್ಲಾಳ ಹೇಗಿದ್ದಾರೆ ಹೀಗೆಲ್ಲ ಕೇಳ್ತಾ ಇದ್ರು. ಇವತ್ತು ಜೋಕಟ್ಟೆ ಹೇಗಿದ್ದಾರೆ. ಅಲ್ಲಿಯ ಜನಕ್ಕೆ ಅಂದರೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಓದುಗರು ಜಾಸ್ತಿ ಇದ್ದಾರೆ ಅಂತ ಕಾಣುತ್ತೆ. ನಾನು ದಕ್ಷಿಣ ಕನ್ನಡ ದಿನೇಶ್ ಹೇಳ್ತಾ ಇದ್ದೆ, ನನಗನ್ಸುತ್ತೆ ಕನ್ನಡ ಓದುಗರು ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಮಂದಿ ಏನೋ ಅಂತ ಅನಿಸ್ತಾ ಇದೆ. ಏನೇ ಇರಲಿ, ಜೋಕಟ್ಟೆಯವರು ಕರ್ನಾಟಕದಲ್ಲಿ ಜನಪ್ರಿಯ ವ್ಯಕ್ತಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಇಬ್ಬರು ರೈತರು ಧಾರಾವಿಯಿಂದ ಇಲ್ಲಿಗೆ ಡಿಪಾರ್ಟ್ಮೆಂಟ್ ಹುಡ್ಕೊಂಡು ಬಂದು ನಮಗೆ ಜೋಕಟ್ಟೆಯವರು ಬರೆದಂತಹ ಅಂಡರ್ ವರ್ಲ್ಡ್ ಬೇಕಿದೆ, ಮುಂಬೈ ಅಂಡರ್ ವರ್ಲ್ಡ್ ನೋಡಿ. ಅವರು ವರ್ಷ ಅದು ಕಾರಣ ಇರ್ಬೋದು. ಅವ್ರು ಬರೀತಾ ಇರುವಂತಹ ವಿಷಯಗಳು ಬಹಳ ರೋಚಕವಾದ ವಿಷಯಗಳಾದ್ದರಿಂದ ಅದೇನೇ ಇರಲಿ, ಬಹುಮುಖಿ ನೆಲೆಯಲ್ಲಿ ಅವರು ಸಾಹಿತ್ಯವನ್ನು ಬೆಳೆಸಿದವರು. ಪ್ರವಾಸ ಸಾಹಿತ್ಯ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನವನ್ನು ಅವರು ಪಡೆದವರು. 40ಕ್ಕೂ ಹೆಚ್ಚು ಕೃತಿಗಳು, ಈಗ ಎಷ್ಟು ಗೊತ್ತಿಲ್ಲ ನನಗೆ, 42 ಕೃತಿಗಳು, ಚೆನ್ನಾಗಿದೆ. 42 ಕೃತಿಗಳನ್ನು ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಲೇಖನವನ್ನು ಮಾಡುವ ಕಲೆಯನ್ನು ಕುರಿತು ನಾವು ಕಲ್ತ್ಕೊಳ್ಬೇಕು. ನಾನು ಇವತ್ತು ನೆನಪು ಮಾಡ್ಕೊಳ್ಬೇಕು, 33 ವರ್ಷಗಳ ಕೆಳಗೆ ಅವರಿಗೆ ನಾನು ಉಪಕೃತನಾಗಿದ್ದೇನೆ. ಅವರಾಗಿರ್ಬೋದು, ಭರತ್ಕುಮಾರ್ ಕೊಲಿಕೋ ಆಗಿರ್ಬೋದು, ಡಾಕ್ಟರ್ ಈಶ್ವರ ಅಲೆಯೂರು ಆಗಿರ್ಬೋದು, ಇವರೆಲ್ಲರೂ ಬರೀತಾ ಇದ್ರು. ಅವ್ರನ್ನ ನೋಡಿಯೇ ನಾವೆಲ್ಲ ಬರವಣಿಗೆಯನ್ನು ರೂಢಿಸಿಕೊಂಡ್ರು. ಹಾಗಾಗಿ ಒಂದು ಭಾಳ ಸೊಗಸಾಗಿ ಲೇಖನವನ್ನು ಮಾಡುವ ಕಲೆಯನ್ನು ನಾನು ಜೋಕಟ್ಟೆಯವರಿಂದ ಕಲ್ತ್ಕೊಂಡಿದ್ದೇನೆ. ಸಾವಿರಾರು ಲೇಖನಗಳ ಸರದಾರ ಅವರು. ಅವರ ಭಾಳ ವೈವಿಧ್ಯಮಯವಾದಂತಹ ಮುಂಬೈ ಜಗತ್ತನ್ನು, ಅಥವಾ ಕಾಲಿಗೆ ಚಕ್ರ ಕನಸಿಗೆ ಕಣ್ಣು ಅಂತ ಹೇಳಿ ಅವರು ತಮ್ಮದೇ ಆದಂತಹ ಮಹತ್ವದ ಪ್ರವಾಸ ಕೃತಿಯನ್ನು ಕೊಟ್ಟಿದ್ದಾರೆ. ಅನೇಕ ವೈಚಾರಿಕ ಲೇಖನಗಳನ್ನು ಬರೆದಿದ್ದಾರೆ. ಮುಂಬೈಗೆ ಸಂಬಂಧಪಟ್ಟಂತಹ ಭಾಳ ಒಳ್ಳೆಯ ಒಂದು ಶೋಧನಾತ್ಮಕ ಲೇಖನಗಳನ್ನು ಬರೆದಂತಹ ಶ್ರೇಯಸ್ಸು ಅವರಿಗೆ ಕೊಟ್ಟೆ. ಬಂಗ್ಲಮನೆಯ ಕುರಿತು ಅವರು ಒಂದು ಒಳ್ಳೆಯ ಕಥಾ ಸಂಕಲನವನ್ನು, ಅದು ಸಮಗ್ರ ಅಂತ ಬಹುಶಃ ಆನಂತರ ಸಮಗ್ರ ಬಂತು ಎಲ್ಲ ಗೊತ್ತಿಲ್ಲ, ಅದು ಮತ್ತೆ ಬಂತಾನೆ. ಕಥೆಗಾರರಾಗಿ, ಕವಿಯಾಗಿ, ಪ್ರವಾಸ ಲೇಖಕರಾಗಿ, ಹೀಗೆ ಆನಂತರ ಭಿನ್ನ ಭಿನ್ನ ನೆಲೆಯಲ್ಲಿ ಮುಂಬೈಯಲ್ಲಿ ನೆಲೆಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮುಂಬೈ ಕನ್ನಡ ವಾಹಿನಿಗೆ ಮಹತ್ವದ ದೇಣಿಗೆಯನ್ನು ನೀಡಿದಂತಹ ಜೋಕಟ್ಟೆ ಅವರನ್ನು ನಾವು ವಿಶೇಷವಾಗಿ ಅವರಿಗೆ ಕೃತಜ್ಞರಾಗಿದ್ದೇವೆ. ವಿಭಾಗದ ಕುರಿತು ವಿಶೇಷವಾದ ಕಾಳಜಿಯಿಂದ ಅವರು ಕಾಲಕಾಲಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರ ಸಾಧನೆಯ ಕುರಿತು ಒಂದು ಸಣ್ಣ ಕೃತಿಯನ್ನು ವಿಭಾಗದ ಮುಖಾಂತರವಾಗಿ ಪ್ರಕಟಿಸುವುದಕ್ಕೆ ನನಗೆ ಸಾಧ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಕಾಲಕಾಲಕ್ಕೆ ವಿಭಾಗದ ವಿದ್ಯಾರ್ಥಿಗಳಿಗೆ ಕರೆದಾಗಲೆಲ್ಲ ಪಾಪ ಅವರಿಗೆ ಬೆಳಿಗ್ಗೆ ಯಾವುದೋ ವೈಯಕ್ತಿಕ ಕೆಲಸ ಇತ್ತು, ಅದನ್ನೆಲ್ಲವನ್ನು ಬದಿಗೊತ್ತಿ ಇವತ್ತವರಿಗೂ ವಾರದ ರಜೆ ಗೊತ್ತಿದೆ, ಅದು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರನ್ನ ವಿಭಾಗದ ಪರವಾಗಿ ಒಂದು ಗ್ರಂಥ ಗೌರವವನ್ನು ನೀಡುವುದು ನಮ್ಮ ಕರ್ತವ್ಯ. ಅವ್ರನ್ನ ಹೊತ್ತು ಲೇಟ್ ಆಗುತ್ತೆ, ಇಲ್ಲ ಒಂದು ಅರ್ಧ ಗಂಟೆ ಇರೋದು. ಇದೀಗ ಮುಂದಿನ ಅರ್ಧ ಗಂಟೆ ವೇದಿಕೆ ಜೋಕಟ್ಟೆ ಅವರಿಗೆ. ಎಲ್ಲರಿಗೂ ವಂದನೆಗಳು. ಈಗ ನಾನು ಯಾವ ಪತ್ರಿಕೆಯಲ್ಲಿ ಇದ್ದೇನೆ ಅಂತೇಳಿ ನೀವು ಮರಿಬೇಕು. ಇಲ್ಲದ್ರೆ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಪತ್ರಿಕೆಯಲ್ಲಿ ಅದು ಇಲ್ಲ ಅಲ್ಲ ಅಂತ ಕೇಳಿದ್ರೆ ನಾನು ಪತ್ರಿಕೆಯ ಹೊರಗೆ ನಿಂತು ನಾನೊಂದು ಜನರಲ್ ಈಗ ಇದು ಮಾಡ್ತೇನೆ. ಮೊದಲಿಗೆ ನಾವು ಸಾಹಿತ್ಯ ಭಾಷೆ ಮತ್ತು ಪತ್ರಿಕೆಯ ಭಾಷೆಗಳು ಬೇರೆ ಬೇರೆ ಇವೆ. ಯಾಕಂದರೆ ನೀವು ವ್ಯಾಕರಣ ಎಲ್ಲ ನೋಡಿದರೆ ಪತ್ರಿಕೆಯನ್ನು ನೀವು ಏನೂ ಇಲ್ಲ ಅಂತ ಹೇಳಬಾರ್ದು. ಯಾಕಂದರೆ ಕ್ಲಿಷ್ಟ ಪದಗಳು ಪತ್ರಿಕೆಗೆ ಯೂಸ್ ಆಗೋದಿಲ್ಲ. ಅದು ನಮ್ಮ ಮುಂಬೈಯಲ್ಲಿ ಏನು ಅಂತ ಹೇಳಿದ್ರೆ, ವರದಿ ಅಂತ ಹೇಳಿದ ಕೂಡಲೇ ಅದು ಸಂಘ ಸಂಸ್ಥೆಗಳ ವರದಿ ಮಾಡುವವರೇ ವರದಿಗಾರ. ನೀವು ಯಾವುದೇ ನೋಡಿ, ವರದಿಗಾರ ಅಂತ ಹೇಳಿದ ಕೂಡಲೇ ಮುಂಬೈಯಲ್ಲಿ ಸಂಘ ಸಂಸ್ಥೆಗಳದ್ದು ಯಾರು ವರದಿ ಮಾಡ್ತಾರೆ ಅವರಷ್ಟೇ ವರದಿಗಾರಿಕೆ ಅಂದರೆ ಅದೇ ಅಂತ ಹೇಳಿ ಒಂದು ಕಲ್ಪನೆ ಇರುತ್ತೆ. ನೀವು ಮಂತ್ರಾಲಯದ ವರದಿ ಇರುತ್ತೆ, ಮಹಾನಗರ ಪಾಲಿಕೆಯ ವರದಿ ಇರುತ್ತೆ, ಪೊಲೀಸ್ ಕಂಟ್ರೋಲ್ ರೂಮ್ಗೆ ನೀವು ಹೋದರೆ ಅಲ್ಲಿ ಎಲ್ಲ ನಿಮ್ಗೆ ಕೊಡ್ತಾರೆ ಮಾಹಿತಿಗಳೆಲ್ಲ. ಅದೆಲ್ಲ ವರದಿಗಾರರು ನಮ್ಮ ಕನ್ನಡ ಇದಕ್ಕೆ ಅದು ಮುಂಬೈಯಲ್ಲಿ ಯೂಸ್ ಆಗೋದಿಲ್ಲ. ಕರ್ನಾಟಕದಲ್ಲಿ 10 ವರದಿಗಾರರು ಇರ್ತಾರೆ. ಈಗ ಬೆಂಗಳೂರಲ್ಲಿ ಒಂದು ಪತ್ರಿಕೆಗೆ 10 ವರದಿಗಾರರು ಇರ್ತಾರೆ. ಕೋರ್ಟಿಗೆ ಒಬ್ಬರು ಬೇರೆಯೇ ಇರುತ್ತೆ, ಪೊಲೀಸ್ ಇಲಾಖೆಯದೊಂದು ಬೇರೆಯೇ ಇರುತ್ತೆ, ಮಹಾನಗರ ಪಾಲಿಕೆಯದ್ದು ಬೇರೆ, ಅವ್ರದ್ದು ಬಸ್ ವಿಧಾನಸಭೆಗೊಂದು ಬೇರೆ, ಹಾಗೆ ಎಲ್ಲ ವರದಿಗಾರ. ಅವರಿಗೆ ಅಷ್ಟೇ ಇದು ಮಾಡಲಿಕ್ಕೆ ಒಂದು ಪತ್ರಿಕೆಯಲ್ಲಿ ಇದು ಮಾಡಿರ್ತಾರೆ ಹಿಂದಿನ ದಿನ, ಯಾರಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಂತೇಳಿ.
ಸಂಜೆ ನೀವು ಆ ನೋಟಿಸ್ ಬೋರ್ಡ್ ನೋಡಬೇಕು. ನಾಳೆ ನನಗೆ ಅಂತ ಕೆಲಸ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಅಲ್ಲಿ ಹಾಕಿರ್ತಾರೆ. ಹಾಗೆ ಮತ್ತು ಎರಡನೇದು, ಮುಂಬೈಯಲ್ಲಿ ಬರುವ ವರದಿಗಳು ಕರ್ನಾಟಕದ ಯಾವ ಪತ್ರಿಕೆಗೂ ನಡೆಯೋದಿಲ್ಲ. ನೀವು ಅರ್ಧ ಪೇಜ್ ಕೊಟ್ಟರೆ ಅಲ್ಲಿ ಕರ್ನಾಟಕದಲ್ಲಿ 3 ಕಾಲಮ್ ಬರುತ್ತೆ. ಹಾಗಾಗಿ ನೀವು ಅದೊಂದು ಕಲೆ. ಅದು ನೀವು ಊರಲ್ಲಿ 1 ಪೇಜಿ ಜಾಹೀರಾತು ಕೊಡಿ, ಯಾವುದು ಬ್ರಹ್ಮಕಲಶದ್ದೆಲ್ಲ ಪತ್ರಿಕೆಗಳಲ್ಲೆಲ್ಲ ಕೊಡ್ತಾರೆ. ಸುದ್ದಿ ಎಷ್ಟು ಬರುತ್ತೆ ಗೊತ್ತಾ? 2 ಕಾಲಮ್ 3 ಕಾಲಮ್ ಸುದ್ದಿ ಬರುತ್ತೆ. ಹೆಚ್ಚಂದರೆ 1 ಕಾಲ್ ಬರ್ಬೋದು, ದೊಡ್ಡ ಕಾರ್ಯಕ್ರಮ ಕೊಡ್ತೀವಿ. ನಮ್ಮಲ್ಲಿ ಹಾಗಲ್ಲ, ಅರ್ಧ ಪೇಜಿ ಬಂದರೆ 2 ದಿನ ಧಾರಾವಾಹಿ ಬರುತ್ತೆ. ಅಲ್ಲ, ನಾನು ವ್ಯತ್ಯಾಸ ಹೇಳಿದ್ದಷ್ಟೇ. ನಮ್ಮ ಶ್ರೀಪತಿ ಚಂಪಾರಿಗೆ ಒಮ್ಮೆ ಇದು ಮಾಡಿದ್ರು, ಫೋನ್ ಬಂತು, ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗಿದ್ದರು. ಒಬ್ಬರು ಫೋನ್ ಮಾಡಿ ಹೇಳಿದ್ರು, ನೀವು ನನ್ನನ್ನು ಯಾಕೆ ಲೀಡ್ ತೆಕ್ಕೊಳ್ಳಿಲ್ಲ, ಅವರನ್ನು ಯಾಕೆ ತೆಕ್ಕೊಂಡರು? ಹಾಗೆಲ್ಲ ಇರುತ್ತೆ. ಒಂದು 2-3 ಜನ ಟಾಪ್ ಜನಗಳು 2-3 ಜನ ಉದ್ಯಮಗಳು ಮಾಡಿದರೆ ಯಾರನ್ನು ತೆಕ್ಕೊಳ್ಬೇಕು ಅಂತೇಳಿ ಅದು ಅಂಥದ್ದೆಲ್ಲ ಇರುತ್ತೆ. 10-15 ಜನ ವೇದಿಕೆಯಲ್ಲಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಅದರಲ್ಲಿ ನನಗೆ ದಿನೇಶ್ ಇದ್ದು ಖುಷಿ ಆಗುತ್ತೆ. ಒಂದು 4-5 ಜನರದ್ದು ಅವರು ಬಾಕ್ಸ್ ಮಾಡಿ ಹಾಕ್ತಾರೆ, ಒಂದು ಒಳ್ಳೊಳ್ಳೆ ಜನಗಳನ್ನು. ಅವರು ಕಂಪ್ಲೇಂಟ್ ಮಾಡಲಿಕ್ಕೆಲ್ಲ ನಮ್ಮದೆಲ್ಲ ಇಲ್ಲದ್ರೆ ಮೇಲಿಂದ ಕೆಳಗಡೆ ರಾಶಿಯೆಲ್ಲ ಒಟ್ಟಿಗೆ ಅದನ್ನು ನಂದು ಎಲ್ಲಿ ಉಂಟು ಅಂತ ನಾನು ಹುಡುಕ್ಬೇಕಾಗುತ್ತೆ. ಅದು ಬಾಕ್ಸ್ ಮಾಡಿ ಹಾಕಿದ್ರೆ ನಿಮಗೆ ಎದ್ದು ಕಾಣುತ್ತೆ. ಅದು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯ ಪರಿಚಯ ಮಾಡ್ತಾರೆ, ಅರ್ಧ ಪೇಜ್ ಮಾಡ್ತಾರೆ. ಇದು ಯಾಕೆ ಈಗ ಪರಿಚಯ ಮಾಡುವಂಥ ಅನಿವಾರ್ಯತೆ ಏನು ಬಂತು ಅಂತ ಹೇಳಿದ್ರೆ, ಕೊನೆಯ ಪರದಲ್ಲಿ ಇರುತ್ತೆ, ನಾಳ್ದು ಇವರದು 25ನೇ ವಾರ್ಷಿಕೋತ್ಸವ ಅಂತ. ಅದು ಕೊನೆಯ ಭಾರದಲ್ಲೇ ಇರುತ್ತೆ. ಅದು ಫಸ್ಟಿಗೆ ಇರಬೇಕು. ಆಮೇಲೆ ಈ ಸಂಸ್ಥೆ ಬೆಳೆದು ಬಂದ ದಾರಿ ಏನು ಅಂತೇಳಿ ಇದು ಮಾಡಿ ನೀವು ಹೀಗೆ ಸಂಸ್ಥೆಯ ಪರಿಚಯ ಎಲ್ಲ ಮತ್ತೆ ನೋಡೋ, ಮತ್ತೆ ಕೊನೆಯಲ್ಲಿ ಇರುತ್ತೆ. ಅದು ನಾಳ್ದು 4 ದಿನದಲ್ಲಿ ಅದರ 25ನೇ ವರ್ಷದೆಲ್ಲ ಇರುತ್ತೆ. ಅಥವಾ ಅದು ಶೀರ್ಷಿಕೆಯಲ್ಲಿ ನೀವು ಕೊಡಬೇಕು, ಇಷ್ಟನೇ ತಾರೀಕಿಗೆ ರಜತ, ಅದೆಲ್ಲ ಸ್ವಲ್ಪ ಕೆಲವು ಇದು ಇರುತ್ತೆ. ಮತ್ತು ಎರಡನೇ, ವರದಿಗಾರರಿಗೆ ಮುಂಬೈಯಲ್ಲಿ ಏನು ಅಂತ ಹೇಳಿದ್ರೆ, 4 ಗಂಟೆಗೆ ನೀವು ಕಾರ್ಯಕ್ರಮ ಆರಂಭ ಆಗುತ್ತೆ, 4:15 ನೀವು ಬಂದರೆ ಸಾಕು ಅಂತ ಹೇಳಿ. ಇದು 6 ಗಂಟೆ ಆದರೂ ಕಾರ್ಯಕ್ರಮ ಆರಂಭ ಆಗೋದಿಲ್ಲ. ವರದಿಗಾರ ಸಂಸ್ಥೆ ಅದು. ವರದಿಗಾರ ಏನು ಮಾಡ್ತಾನೆ, ಕಾದು ಅವನಿಗೆ 7 ಗಂಟೆಗೆ ಇನ್ನೊಂದು ಜಾಹೀರಾತು ತಗೊಂಡಿರ್ತಾನೆ, ಅವನು ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ಇಬ್ಬರಿಗೆ ಹೇಳಿರ್ತಾರೆ ಅಥವಾ ಪೂರ್ಣಿಮರಿಗೆ ಹೇಳಿರ್ತಾರೆ. ನಂಗೊಂಚೂರು ಅದರ ಮಾಹಿತಿಗಳನ್ನೆಲ್ಲ ಯಾರ್ಯಾರು ಮಾತಾಡಿದ್ರು ನೋಟ್ ಮಾಡಿ ಇಟ್ಕೊಂಡು ಅಂತ ಎಲ್ಲ ಸ್ಥಿತಿ ಮುಂಬೈಯಲ್ಲಿದೆ. ಈಗ ನಾನು ಮುಖ್ಯ ಇದಕ್ಕೆ ಬರಲಿಲ್ಲ. ಮೊನ್ನೆ ಪತ್ರಿಕೆಯಲ್ಲಿ ಒಂದು ಬಂತು, ಇತ್ತೀಚೆಗೆ ಸರಳ ಭಾಷೆಯಲ್ಲಿ ತಪ್ಪಿಲ್ಲದೆ ಬರೆಯುವ ಉತ್ತಮ ಪತ್ರಕರ್ತರೇ ಸಿಗುತ್ತಿಲ್ಲ ಅಂತ ಒಂದು ಸಂಪಾದಕರು ಬರೆದರು. ಈಗ ವೃತ್ತಿಗೆ ಬರುವವರಿಗೆ ಸಾಹಿತ್ಯದ ಗಂಧಗಾಳಿಯೂ ಗೊತ್ತಿರುವುದಿಲ್ಲ. ಇವರನ್ನು ತಿದ್ದಿ ತೀಡಿ ಒಳ್ಳೆಯ ಪತ್ರಕರ್ತರನ್ನು ಮಾಡುವುದೇ ದೊಡ್ಡ ಸವಾಲು ಒಂದು ಸಂಪಾದಕರು ಬರೋದು. ಅಂದರೆ ಇವತ್ತು ನಿಮ್ಮ ಕರ್ನಾಟಕದಲ್ಲಿ ಆ ಸ್ಥಿತಿ ಇದೆ. ಮತ್ತೊಂದಿದೆ, ಪತ್ರಕರ್ತರ ಬಗ್ಗೆ ಆರೋಪ. ಪತ್ರಕರ್ತರು ಸರಳವಾಗಿ ಬರೆಯುತ್ತಾರೆ. ಸರಳವಾಗಿ ಬರೆಯುವುದು ಸಾಹಿತ್ಯಕ ಎಂದು ಕರೆಸಿಕೊಳ್ಳುವುದಿಲ್ಲ. ಹಾಗಾಗಿ ಸಾಹಿತಿಗಳು ಎಂದು ಕರೆಯಿಸಿಕೊಳ್ಳುವ ನಾವು ಸ್ವಲ್ಪ ಕ್ಲಿಷ್ಟವಾಗಿ ಬರೆಯುತ್ತೇವೆ. ಅಂದರೆ ಅವರ ನಿಯಮ ಏನು ಅಂತ ಹೇಳಿದ್ರೆ, ಓದುಗರಿಗೆ ತಕ್ಷಣ ಅರ್ಥವಾಗಬಾರ್ದು ಎಂಬ ಭಾವನೆಯನ್ನೇ ಅವರು ಸ್ಥಾಪಿಸಿಕೊಂಡಿರ್ತಾರೆ. ಅಂದರೆ ಏನೋ ಸ್ವಲ್ಪ ಗೊತ್ತಿದೆ ಮಾರೆ ಅವ್ರಿಗೆ, ಏನೋ ಉಂಟು ಅಂತೇಳಿ ನಿಮ್ಮನ್ನು ಇದು ಮಾಡಿದರೆ ಮಾತ್ರ ಅದು ಸಾಹಿತ್ಯಿಕ ಅಂತೇಳಿ. ಅದಕ್ಕೊಂದು ಉದಾಹರಣೆ ಕೊಟ್ಟರು ಅವರು, ಒಬ್ಬರು ವಿಮರ್ಶಕರದ್ದು. ಅಡಿಗರ ಕಾವ್ಯದ ಬಗ್ಗೆ ಕನ್ನಡದ ವಿಮರ್ಶಕರೊಬ್ಬರು ಹೀಗೆ ಬರೆಯುತ್ತಾರೆ: ವಸಾಹತುಶಾಹಿ ಕಾಲದ ಪಳೆಯುಳಿಕೆ ಮನಸ್ಥಿತಿ ಮತ್ತು ತಲ್ಲಣಗಳಿಂದ ಆಧುನಿಕತೆಯ ಸಂಕೀರ್ಣ ಮಾರ್ಗವನ್ನು ಅರಸುವ ಅಡಿಗರ ಕಾವ್ಯ ಸಾಮಾಜಿಕ ಹಂದರಗಳ ವೈಪರೀತ್ಯಗಳ ತಾಕಲಾಟದಲ್ಲಿ ಸ್ವಂತಿಕೆಯನ್ನು ಅರಸುತ್ತಾ ಹೀಗೆ ಉಂಟು. ಅವ್ರು ಕೇಳ್ತಾರೆ, ಇದು ಯಾರಿಗಾದರೂ ಅರ್ಥ ಆಯ್ತಾ? ಅಂದರೆ ಅರ್ಥ ಆಗೋದನ್ನು ನೀವು ಕೊಟ್ಟು ಏನು ಇದಿದೆ. D.R. ನಾಗರಾಜ್ ಅವರು, ಈಗ ದಿವಂಗತ ಅವರು ಸ್ವಲ್ಪ ಇದು ಮಾಡ್ತಿದ್ರು. ಪತ್ರಿಕೆಗಳಿಗೆ ಬರೆಯುವಾಗ ಸರಳವಾಗಿ ಬರೆಯುತ್ತಿದ್ದರು ಅವರು. ಸಾಹಿತ್ಯಿಕ ಬರಹಗಳನ್ನು ಬೇಕೆಂದೇ ಗಡುಚಾದ ಪದಗಳನ್ನು ಬಳಸ್ತಿದ್ರು ಅವರು. ಅಂದರೆ ಪತ್ರಿಕೆಗೆ ಹೇಗೆ ಬರೀಬೇಕು, ಸಾಹಿತ್ಯಿಕವಾಗಿ ಅದು ಬಹಳ ಸರಳವಾಗಿ. ಈಗ ಭಾಷೆ ಬಗ್ಗೆ ವೈಯಾಣಿಕೆ ಹೇಳ್ತಾರೆ, ಭಾಷೆಗೆ ವ್ಯಾಕರಣ ಬೇಕು, ಆದರೆ ಅದೇ ಸರ್ವಸ್ವ ಅಲ್ಲ, ಕರ್ಣ ಬೇಕು ಅಂತ. ಯಾವುದೇ ಭಾಷೆ ಇರಬಹುದು,
ಅದನ್ನು ಬಳಸುವವರೆಲ್ಲರಿಗೂ ವ್ಯಾಕರಣ ಗೊತ್ತಿರುವುದಿಲ್ಲ, ಗೊತ್ತಿರಬೇಕು ಎಂದೂ ಇಲ್ಲ. ಆದರೆ ವ್ಯಾಕರಣದ ಸಹಾಯವಿಲ್ಲದೆ ಯಾವ ಭಾಷೆಯು ಸಂಪೂರ್ಣ ಭಾಷೆ, ಪರಿಪೂರ್ಣ ಭಾಷೆ ಎಂದು ಅನ್ನಿಸಿಕೊಳ್ಳುವುದಿಲ್ಲ. ಅದೇ ಸಮಯಕ್ಕೆ ವ್ಯಾಕರಣಕ್ಕೆ ಜೋತುಕೊಂಡರೆ ಯಾವ ಭಾಷೆಯೂ ಬೆಳೆಯುವುದಿಲ್ಲ. ಯಾವ ಹೊಸ ಪದಗಳು ಸಿಕ್ಕರೂ ಅದನ್ನು ಒಳಗೊಳ್ಳುವಷ್ಟು ಅದು ಉದಾರವಾಗಿರಬೇಕು. ಎಲ್ಲ ಭಾಷೆಗಳಿಗೂ ಮುಖ್ಯ ತೊಡಕು ಭಾಷಾಶಾಸ್ತ್ರಜ್ಞರು. ಅದು ಇದು ನಮ್ಮ ಪತ್ರಿಕೆಯಲ್ಲಿ ಚರ್ಚೆ ಆಗುವಂಥದ್ದು. ಅವರು ಯಾವ ಹೊಸ ಪದಗಳನ್ನು ತಕ್ಷಣ ಒಪ್ಪುವುದಿಲ್ಲ. ಭಾಷಾಶಾಸ್ತ್ರಜ್ಞರು ಪತ್ರಿಕೆಯರೊಂದು ಸೃಷ್ಟಿ ಮಾಡ್ತಾರೆ ಭಾಷೆ. ಅದರಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ವಿಶ್ವೇಶ್ವರ ಭಟ್, ಹೊಸ ಹೊಸ ಪದಗಳನ್ನು ಸೃಷ್ಟಿ ಮಾಡಲಿಕ್ಕೆ. ಎಲ್ಲರಿಂದಲೂ ಸ್ವೀಕರಿಸುವ, ಹೀರಿಕೊಳ್ಳುವ ಗುಣ ಇರುವುದರಿಂದಲೇ ಇಂಗ್ಲೀಷ್ ಜಾಗತಿಕ ಭಾಷೆ ಎಂದು ಕರೆಯಿಸಿಕೊಳ್ಳುವ ಹಂತಕ್ಕೆ ಬೆಳೆದಿದೆ. ಅದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾರೆ ಅವರು. ಮತ್ತು ಅನೇಕ ನಾವು ಒಂದು ಲೇಖನ ಮಾಡುವಾಗಲಿ, ಒಂದು ವರದಿ ಮಾಡುವಾಗಲಿ ಅನಾವಶ್ಯಕ ಪದಗಳು, ಇದು ವಿವರಗಳಿರುತ್ತೆ. ಒಂದು ಪ್ರವಾಸ ಸಾಹಿತ್ಯದಲ್ಲೂ ಅನಾವಶ್ಯಕ ವಿವರಗಳು, ಅದಕ್ಕೆ ಪತ್ರಿಕಾ ಭಾಷೆಯಲ್ಲಿ ಜಂಕ್ ಇನ್ಫಾರ್ಮೇಷನ್, ಅಂದರೆ ನಿಷ್ಪ್ರಯೋಜಕ ಮಾಹಿತಿಗಳು. ಅದನ್ನು ಕೇಳಿದವರಿಗೆ ಲಾಭವೂ ಇಲ್ಲ, ಕೇಳದವರಿಗೆ ನಷ್ಟವೂ ಇಲ್ಲ. ಅಂತಹ ಮಾಹಿತಿಗಳನ್ನು ನೀವು ಯಾವತ್ತೂ ಇದು ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಯಾಕಂದರೆ ಅನಾವಶ್ಯಕ ವಿವರಗಳಿಂದ ತುಂಬ ಇದಾಗುತ್ತೆ. ಈಗ ವರದಿಯ ಮುಖ್ಯ ಉದ್ದೇಶ ಶೀಘ್ರ ಮತ್ತು ಸರಳ ಸಂವಹನ ಇರಬೇಕು. ಅದು ವರದಿ ಓದುವಾಗ ಅರ್ಥ ಆಗಬೇಕು. ವರದಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ವರದಿ ನಿಖರವಾಗಿರಬೇಕು. ಮತ್ತು ಪ್ರತಿಯೊಂದು ಸುದ್ದಿಯೂ ಬೇರೆ ಬೇರೆಯಾಗಿರುವುದರಿಂದ ವರದಿ ಬರೆಯುವಾಗಲೂ ಬೇರೆ ಬೇರೆ ವಿಧಾನವನ್ನು ಅನುಸರಿಸಬೇಕು. ಎಲ್ಲ ವರದಿಗಳು ಒಂದೇ ರೀತಿಯಲ್ಲಿ ನಮಗೆ ಬರೆಯಲಿಕ್ಕೆ ಆಗೋದಿಲ್ಲ. ಅದು ಆಯಾ ವಿಷಯಕ್ಕೆ ಸಂಬಂಧಪಟ್ಟು ಇದು ಮಾಡಬೇಕು. ವರದಿಯಲ್ಲಿ ಯಾವಾಗಲೂ ಪ್ರಥಮ ಪ್ಯಾರ, ಇಂಟ್ರೋ ಬಹುಮುಖ್ಯ. ನೀವೊಂದು ಫಂಕ್ಷನ್ ಆಗುತ್ತೆ, ಫಂಕ್ಷನ್ ಆದ ನಂತರ ಒಬ್ಬರು ಅಧ್ಯಕ್ಷರಾಗಲಿ ಉದ್ಘಾಟಕರಾಗಲಿ ಯಾರೇ ಆಗಲಿ, ಮುಖ್ಯ ಒಂದು ರಾಜಕಾರಣಿ ಬಂದರೆ ನಾವು ಅವರನ್ನು ಹೆಚ್ಚಾಗಿ ಇದು ಮಾಡ್ತೇವೆ. ಫಸ್ಟ್ ಪಾರ ಏನು ತೆಕ್ಕೊಳ್ಬೇಕು ಅಂತೇಳಿ ಅವರೊಂದು ಅರ್ಧ ಗಂಟೆ ಮಾತಾಡಿದರು, ಕಾಲು ಗಂಟೆ ಮಾತಾಡಿದರು. ಅದರ ಮುಖ್ಯ ಪಾಯಿಂಟ್ ಏನು? ಇಂಟ್ರೋವನ್ನು ನೀವು ಬರೆಯಲಿಕ್ಕೆ, ಇಂಟ್ರೋ ಬರೆದರೆ ವರದಿಗಾರ ಮತ್ತೆ ಮುಂದೆ ಹೋದಾಗಲೇ ಅದು ಬರೀಲಿಕ್ಕೇ ಅವನಿಗೆ ಟೈಮ್ ತಾಗುತ್ತೆ. ಆರಂಭ ಚೆನ್ನಾಗಿದೆ ಅಂತ ಅನಿಸಿದರೆ ಮತ್ತೆ ಮುಂದುವರಿಯೋದು ಇಷ್ಟಕ್ಕೆ ಮುಗಿಯುವುದಿಲ್ಲ. ಮುಂದಿನ ಪ್ಯಾರಾಗಳು ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಓದುಗನನ್ನು ಕೊನೆ ತನಕ ಓದುವಂತೆ ಪ್ರೇರೇಪಿಸಬೇಕು ಆ ವರದಿ. ಒಂದರಿಂದ ಮತ್ತೊಂದು ಪ್ಯಾರಕ್ಕೆ ಮುಂದುವರಿಯುವಾಗ ಒಂದಕ್ಕೊಂದು ಸಂಬಂಧ ಇರುವಂತೆ ನೋಡಿಕೊಳ್ಳಬೇಕು. ಅಂದರೆ ಆ ಕಾರ್ಯಕ್ರಮದ ವ್ಯಾಪ್ತಿಯಲ್ಲೇ ಇರಬೇಕು ಅದು. ಒಬ್ರು ಹೇಳ್ತಾರೆ ವರದಿ ಹೇಗಿರಬೇಕು ಅಂತ ಹೇಳಿದ್ರೆ, ಪ್ಯಾರದಿಂದ ಪ್ಯಾರಕ್ಕೆ ಸಂಗೀತದಂತೆ ಮಧುರವಾಗಿ ಹರಿಬೇಕಂತ. ಅಂದರೆ ಇದು ಸಾಹಿತ್ಯಿಕವಾಗಿ ಅನಗತ್ಯ ವಿಷಯಾಂತರ ಇರಬಾರ್ದು. ಪತ್ರಿಕೋದ್ಯಮದ ನಿಯಮದಂತೆ ಪ್ಯಾರಾಗಳು ಚಿಕ್ಕದಾಗಿರಬೇಕು. ಕೆಲವೊಮ್ಮೆ ನಮ್ಮಲ್ಲೇ ಬರುತ್ತೆ, ಮೇಲಿಂದ ಕೆಳಗಡೆ ಬಂದು, ಅಲ್ಲಿಂದ ಬಂದು, ಇನ್ನೊಂದು ಪಾರಕ್ಕೆ ಬಂದು ಎಂದರು ಅಂತ. ಅಂದ್ರೆ ಅವರಿಗೆ ಅಷ್ಟು ಎಲ್ಲ ಅದು ಕನ್ಫ್ಯೂಸ್ ಏನಂತ ಹೇಳಿದ್ರೆ, ಅಷ್ಟು ಇದರಲ್ಲಿ ಯಾವುದನ್ನು ಫಸ್ಟ್ ಪಾರದಲ್ಲಿ ತೆಕ್ಕೊಡ್ಬೇಕು ಗೊತ್ತಾಗದೆ ಅವ್ರು ಹೇಳಿದ್ದನ್ನೆಲ್ಲ ಯಾವುದು ಬೇಕಿದ್ರೆ ತೆಕ್ಕೊಡಿ ಹಾಗೆ. ಅದೇ ಚಿಕ್ಕದಾಗಿದ್ದರೆ ಓದುಗರಿಗೆ ಇದಾಗುತ್ತೆ. ಇವತ್ತು ವರದಿಗಾರಿಕೆ ಅಂತ ಹೇಳಿದ್ರೆ ನೀವು ಪತ್ರಿಕೆಯಲ್ಲಿ ನೋಡಿ, ಹೆಚ್ಚಿನ ಮಂದಿ ತಮ್ಮ ಸಮಯವನ್ನು ಭಾಷಣಗಳ ವರದಿ ಮಾಡೋದ್ರಲ್ಲೇ ಕಳೀತಾರೆ. ನಮ್ಮ ಹೆಚ್ಚಿನ ಪತ್ರಕರ್ತರು, ನೀವು ಇಡೀ ಪತ್ರಿಕೆ ನೋಡಿ ಹೇಳಿಕೆಗಳೇ ಇರೋದು. ಯಾವುದೇ ಟೈಮ್ಸ್ ನೋಡಿ, ಯಾವುದೇ ಇರಲಿ, ಮೋದಿ ಏನು ಹೇಳಿದ್ರು, ಶಿಂದೆ ಏನು ಹೇಳಿದ್ರು, ಅವರೇನು ಹೇಳಿದ್ರು, ಇವರೇನು ಹೇಳಿದ್ರು, ಪವಾರ್ ಏನು ಹೇಳಿದ್ರು, ಸಿದ್ದರಾಮಯ್ಯ ಏನು ಹೇಳಿದ್ರು, ಹೇಳಿಕೆಗಳ ಮೂಲಕವೇ ನಿಮಗೆ ಕೆಲವು ಪುಟಗಳು ಕಾಣಸಿಗುತ್ತೆ. ಅದರಲ್ಲಿ ಸಭೆ ಸಮಾರಂಭಗಳನ್ನ ಭಾಷಣದ ವರದಿ ಮಾಡುವುದು ಸುದ್ದಿಗಾರರಿಗೆ ನಿತ್ಯದ ಕೆಲಸ. ಪತ್ರಿಕೆಗಳಲ್ಲಿ ಹೆಚ್ಚಿನ ವರದಿಗಳಿಗೆ ಭಾಷಣ ಅಥವಾ ಹೇಳಿಕೆಗಳೇ ಆಧಾರ. ನಾನು ಆಗಲೇ ಹೇಳಿದಂತೆ ಮುಖ್ಯಮಂತ್ರಿಯಿಂದ ಹಿಡಿದು ಧಾರ್ಮಿಕ ಸಭೆಯ ತನಕವೂ ಹೇಳಿಕೆಗಳ ಸುದ್ದಿಯ ತುಣುಕುಗಳೇ ನಿಮಗೆ ಪತ್ರಿಕೆಗಳಲ್ಲಿ ಕಾಣಸಿಗುತ್ತೆ. ಒಂದು ರೀತಿಯಲ್ಲಿ ಇದು ನಿಜಕ್ಕೂ ಪತ್ರಕರ್ತನಿಗೆ ಸವಾಲು. ಗಂಟೆಗಟ್ಟಲೆ ಭಾಷಣ ಮಾಡಿದರೂ ಪ್ರತಿ ಮಾತನ್ನು ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಳ್ಳಬೇಕು. ಸಂಬಂಧವೇ ಇಲ್ಲದ ವಿಷಯದ ಬಗ್ಗೆ ನೀರಸವಾಗಿ ಮಾತನಾಡುತ್ತಿರುವ ಭಾಷಣಗಾರ ವೇದಿಕೆಯಲ್ಲಿ ಇದ್ದರೂ ಅದನ್ನೂ ಕೇಳಬೇಕು. ಇಲ್ಲಿ ವರದಿಗಾರನ ಜಾಣ್ಮೆ ಮುಖ್ಯ. ಯಾವ ಮಾತು ಪತ್ರಿಕೆಗೆ ಸುದ್ದಿ ಆಗುತ್ತದೆ ಅದನ್ನಷ್ಟೇ ಆತ ಸ್ವೀಕಾರ ಮಾಡ್ತಾನೆ. ಗಂಟೆಗಟ್ಟಲೆ ಭಾಷಣ ಮಾಡಿದರೂ ಕೆಲವೊಮ್ಮೆ 2 ಸಾಲು ಮಾತ್ರ ಸಿಗುತ್ತೆ.
5-6 ಮಂದಿ ಭಾಷಣಗಾರರ ಪೈಕಿ ಯಾರ ಮಾತಿಗೆ ಮಹತ್ವ ಕೊಡಬೇಕೆಂದು ನಿರ್ಧರಿಸುವುದು ವರದಿಗಾರನ ಕೆಲಸ. ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಿನ ನಾನೊಂದು ದೊಡ್ಡ ಸುದ್ದಿಯನ್ನು ಒಬ್ಬರದ್ದೇ ಎಷ್ಟು 3 ಪಾರದಲ್ಲಿ ಅವರೇ ಹೇಳಿದ್ದನ್ನು ಇರುತ್ತೆ, ನಾನು ಅದೊಂದು 2 ಪಾರ ಕಟ್ ಮಾಡಿದ್ದೆ. ಅದಕ್ಕೆ ಮರುದಿನ ಅವ್ರು ಹೇಳಿದ್ರು, ಜೋಕಟೆ ಎಂಥದ್ದು ಮಾರೆ, ಅವರು ಡೊನೇಷನ್ ಕೊಟ್ಟದ್ದು ಮಾರೆ, ನೀವು ಅವ್ರದ್ದೇ ಕಟ್ ಮಾಡಿ ಎಲ್ಲ ಬರುತ್ತೆ ನಮ್ಗೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕರ್ನಾಟಕದ, ಈಗ ಕರ್ನಾಟಕದ ನಾನು ಹೇಳೋದು ಪತ್ರಿಕೆ ಅಂದರೆ ನಮ್ಮ ಮುಂಬೈದು 2 ಪತ್ರಿಕೆ ಮಾತ್ರ ಅಲ್ಲ, ಕರ್ನಾಟಕದ ನೀವು ಕಾರ್ಯಕ್ರಮದ ಒಂದು ವರದಿಯನ್ನು 7-8 ಪತ್ರಿಕೆಗಳಲ್ಲಿ ಗಮನಿಸಿ. ಈಗ ಒಂದು ಸುದ್ದಿಯನ್ನು ನೀವು ಮರುದಿನ ತಿಳ್ಕೊಳ್ಳಿ, 7-8 ಪತ್ರಿಕೆಗಳಲ್ಲಿ ಆ ಸುದ್ದಿ ಹೇಗೆ ಬರುತ್ತೆ ಅಂತ ಹೇಳಿ. ಈ ಪತ್ರಿಕೆಯಲ್ಲಿ ಬಂದ ಇಂಟ್ರೋ ಅಂದರೆ ಮೊದಲ ಇದು ಮತ್ತೊಂದು ಪತ್ರಿಕೆಯಲ್ಲಿ ಅದು ಕೊನೆಗೆ ಇರುತ್ತೆ. ಇದೇ ಎಲ್ಲರೂ ಇದನ್ನೇ ತೆಕ್ಕೊಳ್ಬೇಕು ಅಂತೇನಿಲ್ಲ. ಇದರಲ್ಲಿ ಫಸ್ಟ್ ಬಂದದ್ದು ಈಗ ನಮ್ಮ ನ್ಯಾಷನಲ್ ಸುದ್ದಿಗಳು ಇರುತ್ತೆ. ನಮ್ಮಲ್ಲಿ ಫ್ರಂಟಿಗೆ ಬಂದದ್ದು ನಾನು ಪ್ರಜಾವಾಣಿಯಲ್ಲಿ ನೋಡಿದ್ರೆ 6ನೇ ಪೇಜಲ್ಲಿ ಅಥವಾ ವಾರ್ತಾಭಾರತಿಯಲ್ಲಿ 7ನೇ ಪೇಜಲ್ಲಿ ಒಂದು ಸಣ್ಣ ಸಿಂಗಲ್ ಸುದ್ದಿ ಇರುತ್ತೆ, ನಮ್ಮದು ಲೀಡ್ ಇರುತ್ತೆ. ಅದು ಯಾವುದು ಸ್ವೀಕಾರ ಮಾಡಬೇಕು ಅದು ಎಡಿಟರ್ ಸುದ್ದಿ. ಈಗ ಒಂದು ಪತ್ರಿಕೆ ಅಂತ ಹೇಳಿದ್ರೆ ಎಡಿಟರ್ ಪ್ರಧಾನ ಸಂಪಾದಕರು ಇರ್ತಾರೆ, ಸಂಪಾದಕರು ಇರ್ತಾರೆ, ಕಾರ್ಯನಿರ್ವಾಹಕ ಸಂಪಾದಕರು ಇರ್ತಾರೆ, ಸುದ್ದಿ ಸಂಪಾದಕರು ಇರ್ತಾರೆ, ಉಪಸಂಪಾದಕರು ಇರ್ತಾರೆ. ಈಗ ಮುಂಬೈಯಲ್ಲಿ ಎಲ್ಲ ಒಂದೇ ಸಂಪಾದಕರು ಮತ್ತು ಉಪಸಂಪಾದಕರು, ನಡುವಿನ 4 ಪೋಸ್ಟ್. ಹಾಗಾಗಿ ನೀವು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೋಸಲಿಕ್ಕಾಗುತ್ತೆ. ಅಲ್ಲಿ ನಾನು ಒಂದಿನ ವಿಜಯ ಕರ್ನಾಟಕ ಮಂಗಳೂರಲ್ಲಿದ್ದೆ. ಅಲ್ಲಿ ಅವರೊಂದು ಎಡಿಟರ್ ನನಗೆ ಅವ್ರದ್ದು 8 ಎಡಿಷನ್ ಏನೋ ಉಂಟಲ್ಲ ವಿಜಯ ಕರ್ನಾಟಕ, ನನಗೆ ಇದು ನೋಡಿದ್ರು 3 ಕಮರ್ಷಿಯಲ್ ಸುದ್ದಿ ಒಂದೇ ಪೇಜಲ್ಲಿ ಹೇಗೆ ಬಂತು ಅಂತೇಳಿ ಅವರು ಇಮೇಲ್ ಬಂದದನ್ನು ನನಗೆ ತೋರಿಸಿದರು. ಒಂದು ಪೇಜಲ್ಲಿ ಕಮರ್ಷಿಯಲ್ ಸುದ್ದಿಗಳು ಒಂದು ಇರಬೇಕು, ಹಾಗೆಲ್ಲ ಉಂಟಂತೆ ನಿಯಮ. ಅದೇ ಆಮೇಲೆ ಅದಕ್ಕೆ ಉತ್ತರ ಕೊಡೋದು ಇವರಲ್ಲ, ಸಂಪಾದಕರಲ್ಲ, ಜಾಹೀರಾತು ವಿಭಾಗದವರು. ಅದೆಲ್ಲ ಜಾಹೀರಾತು ಮ್ಯಾಟ್ರ್ಗಳು ಅಂತ ಹೇಳಿ ಅಲ್ಲ, ಹಾಗೆಲ್ಲ ಪತ್ರಿಕೆಯಲ್ಲಿ ಇರುತ್ತೆ, ಸೂಕ್ಷ್ಮಗಳು ಇರುತ್ತೆ. ಯಾಕಂದರೆ ಪತ್ರಿಕೆಗಳು ವರದಿಯಲ್ಲಿ ಯಾರಿಗೆ ಇಂಪಾರ್ಟೆಂಟ್ ಕೊಡಬೇಕು, ಬೇರೆ ಬೇರೆ ವರದಿಗಾರರ ಅವರ ಆಯ್ಕೆ. ಅದು ಒಂದು ಜೋಕು ನಮ್ಮ ವಿಶ್ವೇಶ್ವರ ಭಟ್ರು ಹೇಳಿದ್ದು, ಅದು ಒಳ್ಳೆಯದಿದೆ. ಈ ನಾಟಕಗಾರ ಮಾಸ್ಟರ್ ಹಿರಣ್ಣಯ್ಯ ಮತ್ತು ಪತ್ರಕರ್ತ ರವಿ ಬೆಳಗೆರೆ ಅವರು ಮಾತಿಗೆ ನಿಂತರೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಆದರೆ ಇವರ ಮಾತನ್ನು ಸೋಸಿದರೆ 2 ಪ್ಯಾರ ಕೂಡ ಸಿಗುವುದಿಲ್ಲ. ಮಾತಾಡ್ತಾ ತುಂಬ ಜೋಕ್ ಒಳ್ಳೆಯದಾಗುತ್ತೆ, ಇದಾಗುತ್ತೆ, ಕ್ಯಾಚ್ ಮಾಡಲಿಕ್ಕೆ ಸಿಗೋದು. ನಮಗೂ ಎಷ್ಟೋ ಸಲ ಮುಂಚೆ ನಾನು ವರದಿಗೆ ಹೋಗ್ತೇನೆ, ಈಗ ಹೋಗಲ್ಲ. 1/4 ಗಂಟೆ ಮಾತಾಡಿದ್ರು ಕ್ಯಾಚ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ, ಎಂತ ಅಂಥದ್ದೆಲ್ಲ ಗೊಂದಲಗಳು ಇದಿರುತ್ತೆ. ಈಗ ವರದಿಯಲ್ಲಿ ಯಾರು ಹೇಳಿದ್ರು, ಈಗ ಮೇಲೆ ಒಂದು ಹೆಸರು ಇರುತ್ತೆ, ಅದು ಯಾರು ಅಂತೇಳಿ ನಾವು ಫಸ್ಟ್ ಪಾರದಲ್ಲೇ ಇದು ಮಾಡಬೇಕು, ತೆಕ್ಕೊಳ್ಳಬೇಕು. ಅವರ ಏನು ಅವರ ಹೇಳಿಕೆಯನ್ನು ಇದು ಮಾಡಿಕೊಂಡು ಇದು ಮಾಡಬೇಕು ಎಂದು ಮುಂಬೈ ಕನ್ನಡ ವಿಭಾಗದ ಮುಂಬೈ ವಿವಿ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ GN ಉಪಾಧ್ಯಾಯ ಹೇಳಿದ್ರು. ಅಲ್ಲಿಗೆ ಉಪಾಧ್ಯಾಯರು ಯಾರು ಅಂತ ಹೇಳಿ ಆಯಿತು. ಮತ್ತು ಎಂದು ಡಾಕ್ಟರ್ GN ಉಪಾಧ್ಯಾಯ ಹೇಳಿದ್ರು, ಯಾರು GN ಉಪಾಧ್ಯಾಯ? 2ನೇ ಪಾರದಲ್ಲಿ ಮತ್ತೆಲ್ಲ ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಫಸ್ಟ್ ಪಾರದಲ್ಲಿ ನೀವು ಕಂಪ್ಲೀಟ್ ಒಂದು ಚಿತ್ರಣ ಕೊಡಬೇಕು. ಅದಕ್ಕೆ ಕಾರ್ಯಕ್ರಮದ ನಾವು ಮಿನಿಟ್ಗಳನ್ನು ವರದಿ ಮಾಡುವುದಲ್ಲ. ತುಂಬ ಜನ ಕನ್ಫ್ಯೂಸ್ ಆಗುತ್ತೆ, ಹೇಳಿದ್ದನ್ನೆಲ್ಲ ನಾವು ಇದು ಮಾಡಬೇಕಾಗಿಲ್ಲ. ಓದುಗರಿಗೆ ಯಾವುದು ಸುದ್ದಿ ಆಗುತ್ತದೆ ಅದನ್ನಷ್ಟೇ ನಾವು ನಿರ್ಧರಿಸಿ ಅದನ್ನು ವರದಿ ಮಾಡಬೇಕು. ಮತ್ತು ಹೆಚ್ಚಾಗಿ ಈ ವರದಿಗಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ಕಾರ್ಯಕ್ರಮದ ಈ ವರದಿಯನ್ನು ಇದು ಮಾಡುವಾಗ ಆತ ತನ್ನ ಅಭಿಪ್ರಾಯವನ್ನು ಕೊಡಬಾರ್ದು. ತುಂಬ ಜನ ವರದಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ತಮ್ಮ ಅಭಿಪ್ರಾಯ ಕೊಡೋದಿದ್ರೆ ಬೇರೆ ಅಂಕಣ ಇದೆ. ಕೆಲವರು ಇದು ಮಾಡಿದ್ದಾರೆ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇವರು ನಿರೂಪಣೆ ಮಾಡಿದರು, ಶ್ಲಾಘನೀಯ ಅಂಥದ್ದೆಲ್ಲ ವರದಿಗಳಲ್ಲಿ ಇರಬಾರ್ದು. ನಿರೂಪಣೆ ಇವರು ಮಾಡಿದರು, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು, ಇವನು ಹೇಳಲಿಕ್ಕೆ ಸುದ್ದಿಯಲ್ಲಿ ಅದು ಬರಬಾರ್ದು. ಅದು ಯಾಕಂದ್ರೆ ನನ್ನ ಕಣ್ಣಿಗೆ ಬಿದ್ದರೆ ನಾನು ತೆಗಿದ್ದೇನೆ, ನನ್ನ ಕಣ್ಣಿಗೆ ಬೀಳೋದಿದ್ದಲ್ಲ ಹಾಗೆ ಹೋಗುತ್ತೆ. ಸಂವಾದಕ್ಕೂ ಅವಕಾಶ ಇದೆ. ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಸಹಕರಿಸಿದ್ರು ಅಂತ ಹಾಕ್ಬೋದಾ? ನಿರೂಪಣೆ ಇದು ಮಾಡು ಅದೆಲ್ಲ ಉಂಟಲ್ಲ, ಸಹಕಾರ ಉಂಟು. ಯಾಕಂದ್ರೆ ಅನೇಕರು ಸಹಾಯ ವರದಿಗಾರ ಅಭಿಪ್ರಾಯಗಳನ್ನು ಕೊಡ್ತಾರೆ. ಕೆಲವರು
ಒಂದು ಈ ನಾಟಕದ ವಿಮರ್ಶೆಯಲ್ಲಿ ತುಂಬ ಸಲ ಬರುತ್ತೆ, ಅದ್ಭುತ ಅಭಿನಯ ಮಾಡಿದ್ರು ಅಂತ. ಏನು ಅದ್ಭುತ, ನಮ್ಮಲ್ಲಿ ಯಾರು ಮೊನ್ನೆ ಬಳಕೆ ಮಾಡಿ ಅದಕ್ಕಿಂತಲ್ಲ ಅದ್ಭುತ ಅಭಿನಯ, ಅದರ ನಂತರದ ಅಭಿನಯಕ್ಕೆ ನೀವೇನು ಹೇಳ್ತೀರಿ? ಅದಕ್ಕಿಂತ ಒಬ್ರು ಉತ್ತಮ ಮಾಡಿದ್ರು, ಇಲ್ಲಿ ಅದ್ಭುತ ಆದ ನಂತರ ಮತ್ತೆ ಅಲ್ಲಿ ಎಂಡ್ ಆಯ್ತಲ್ಲ. ಬೇಕು ನೋಡಿ ಬಂತು. ಯಾಕಂದ್ರೆ ನಾವು ಹೆಚ್ಚು ಆವಾಗ ದಿನೇಶ್ ಹೇಳಿದ್ರು ವಿಜೃಂಭಿಸಬಾರ್ದು ಅಂತ ಹೇಳಿ. ಯಾಕಂದ್ರೆ ಭಾಷಣದ ನಮ್ಮ ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಳೋದು ಉಂಟು, ಅದೊಂದು ಕಲೆ. ಅದು ವರದಿಗಾರ ಎಲ್ರಿಗೂ ಆಗೋದಿಲ್ಲ. ಅದು ನೀವು ಏನು ಮಾತಾಡಿದ್ರಿ, ಒಬ್ರು ನೋಡಿ 5 ನಿಮಿಷ ಮಾತಾಡಿದ್ರೆ ನಿಮಗೆ ತುಂಬ ಪಾಯಿಂಟ್ ಸಿಗ್ತದೆ. ಕೆಲವೊಮ್ಮೆ ನನಗೆ ಕನ್ಫ್ಯೂಸ್ ಆಗುತ್ತೆ, ಇದರಲ್ಲಿ ಯಾವ್ದು ತೆಕ್ಕೊಳ್ದು ಮಾಡಿದ್ರೆ ಎಲ್ಲೋ ಒಳ್ಳೇದಿದೆ ಅಂತ ಹೇಳಿ. ಕೆಲವರು ಅರ್ಧ ಗಂಟೆ ಮಾತಾಡಿದ್ರು ಒಂದು ಸಾಲು ಕೂಡ ಪಾಯಿಂಟ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಏನು ಇಲ್ಲದಿದ್ರೆ ನಾವೊಂದು ಬರೆಯೋದುಂಟು, ಸಂದರ್ಭೋಚಿತವಾಗಿ ಮಾತನಾಡಿದ್ರು. ಯಾಕಂದ್ರೆ ಅವ್ರಿಗೆ ಕ್ಯಾಚ್ ಮಾಡ್ಲಿಕ್ಕೆ ಏನು ಸಿಗೋಲ್ಲ. ಒಳ್ಳೆ ಐಡಿಯಾ ಅಲ್ಲ, ಅದೇ ಒಂದು ಒಳ್ಳೆ ಇದು ಅಂತ ಹೇಳಿದ್ರೆ ಸಂದರ್ಭೋಚಿತ. ಅದು ಕೆಲವರು ಏನಂತಾರೆ, ಕೆಲವು ವ್ಯಕ್ತಿಗಳನ್ನು ಏನು ಇದು ಮಾಡ್ಲಿಕ್ಕೆ ಆಗದಿದ್ರೆ ನಾವು ಅಲ್ಲಿ ಒಂದು ಸಮಾಜ ಸೇವಕ ಅಂತ ನಾವೇ ಹಾಕ್ತೇವೆ. ಯಾಕಂದ್ರೆ ಅವ್ರದ್ದು ಯಾರು ಏನು ಅಂತೇಳಿ ನಮ್ಗೆ ಗೊತ್ತಿರೋಲ್ಲ, ಹಾಗಿರುತ್ತೆ. ಮತ್ತೆ ಬೋರ್ ಹೊಡೆಸುವ, ವಿವಾದ ಹುಟ್ಟಿಸುವ ಮಾತುಗಳೆಲ್ಲ ವೇದಿಕೆಯಲ್ಲಿ ಹೇಳಿದರೆ ಅದನ್ನು ವರದಿಗಾರ ತಗೊಳ್ಬೇಕಾ ಬೇಡ ಅಂತೇಳಿ ಚಿಂತನೆ ಮಾಡಬೇಕು. ಯಾಕಂದರೆ ನಾನೇ ಒಂದು ಸಲ ನ್ಯೂ ಬಾಂಬೆಯಲ್ಲಿ ಹೋಗಿದ್ದೆ. ಅಲ್ಲಿ ಒಬ್ಬರು ಇಡೀ ದಿನ ಕಾರ್ಯಕ್ರಮ ಇತ್ತು. ಅಲ್ಲಿ ಒಬ್ಬರು ಭಾಷಣದಲ್ಲಿ ಹೇಳಿದ್ರು, ಅಲ್ಲಿ ಬಂದವರಿಗೆ ಗೊತ್ತಿರ್ಬೋದು, ಕಟೀಲಿನ 6 ಮೇಳಗಳ ಕಲಾವಿದರನ್ನು ಸೇರಿಸಿದ್ರು, ಒಂದು ಮೇಳದಷ್ಟು ಒಳ್ಳೆಯ ಕಲಾವಿದರಿಲ್ಲ ಅಂತ ಹೇಳಿದ್ರು. ಅದನ್ನು ನಾನು ಬಾಕ್ಸ್ ಐಟಮ್ ಎಲ್ಲಾದರೂ ಮಾಡಿದರೆ ಭಯಂಕರ ಗಲಾಟೆ ಆಗ್ತಿತ್ತು. ನಾನು ಆ ಪಾಯಿಂಟನ್ನೇ ಬಿಟ್ಟೆ. ಯಾಕಂದರೆ ಕಟೀಲಿನ ಭಕ್ತರು ಬಹಳ ಉಂಟು. ನಾನು ಮುಂಚೆ 4 ವರ್ಷ ಕರ್ನಾಟಕ ಮಲ್ಲಕ್ಕೆ ಇದು ಬರೀತಿದ್ದೆ, ಮಂಗಳೂರು ಪತ್ರ. ಅಲ್ಲಿ ಒಂದು ದಿನ ಕಟೀಲಿನ ಬಗ್ಗೆ ಬರೆದಿದ್ದಾನೆ, ಅದು ತಪ್ಪಿ ಹಾಗೇ ಹೋಗಿದೆ ಅಂಕಣದಲ್ಲಿ. ನಾನು ಮುಂಬೈ ಬಂದಾಗ ನಮ್ಮ ಧನಂಜಯ ಗುರುಪುರ ಹೇಳಿದ್ರು, ನೀವೊಂದು ಕಟೀಲ್ನ ಬಗ್ಗೆ ಎಂಥದ್ದು ಬರೀಲಿಕ್ಕೆ ಹೋಗ್ಬೇಡಿ ಮಾರ, ನಮ್ಗೆ ಇಲ್ಲಿ ಫೋನ್ ಬಂದು ಸಾಕು. ಅದು ನನಗೆ ನೆನಪಿತ್ತು. ಆ ನೆನಪಿಗಾಗಿ ಇಲ್ಲಿ ನಾನು ಇವರು ಕಟೀಲ್ ಬಗ್ಗೆ ಹೇಳೋದನ್ನು ಪಾಯಿಂಟೇ ಬಿಟ್ಟೆ, ಅದನ್ನು ಮಾಡಲೇ ಅಲ್ಲ. ಯಾಕಂದ್ರೆ ದೊಡ್ಡ ಒಂದು, ಅದು ಹೇಳಿದ್ದೊಂದು ದೊಡ್ಡ ವ್ಯಕ್ತಿ ಯಕ್ಷಗಾನದ್ದು ನಿಜ ಇರಬಹುದು, ಆದ್ರೂ ಮಾಡ್ಲಿಕ್ಕೆ ಆಗುತ್ತೆ. ಆದ್ರೆ ಅವರೇ 6 ಮೇಳಗಳಲ್ಲಿ 1 ಮೇಳದಷ್ಟು ಕಲಾವಿದರಿಲ್ಲ ಅಂತ ಹೇಳಿದ್ರೆ ಅವರ ಬಾಯಿಂದ ಬಂದ್ರೆ ಅದಕ್ಕೊಂದು ನಾಳೆ ದೊಡ್ಡ ಚರ್ಚೆ ಆಗುತ್ತಲ್ಲ. ಅಂತ ವಿವಾದಗಳಿದ್ರೆ ನೀವು ಬರೆಯದಿದ್ರು ಕ್ಷೇಮ. ಯಾಕಂದ್ರೆ ನಾನೊಂದು ರೈಸ್ಲಿಕ್ಕೆ ಹೋಗಿ ಒಂದು ಬಾಕ್ಸ್ ಐಟಮ್ ಮಾಡಿ ಅದು ಅಗತ್ಯ ಇಲ್ಲ ಅದು. ಯಾಕಂದ್ರೆ ಒಂದು ವರದಿಯಿಂದ ಒಂದು 100 ಜನರಿಗೆ ಮಾನಸಿಕ ಹಿಂಸೆ ಆಗೋದಿದ್ರೆ ಅಂಥದ್ದನ್ನು ಬಿಟ್ಟು ಬಿಡಬೇಕು, ಬರೀಬಾರ್ದು. ಯಾವುದೇ ಒಂದು ಇದಕ್ಕೆ ತಲೆಬರಹಗಳು ಅತೀ ಮುಖ್ಯ. ನೀವೊಂದು ಶೀರ್ಷಿಕೆ ಕೊಡ್ತೀರಿ, ಈಗ ಉಪಾಧ್ಯಾಯರು ಒಂದು ಮಾತಾಡಿದ್ರೆ ಏನು ಕೊಡ್ತೀರಿ ನೀವು ಶೀರ್ಷಿಕೆ? ಅದು ಬಹಳ ಒಂದು ಚಾಲೆಂಜಿಂಗ್. ಅದು ಸುದ್ದಿಯ ಮುಖ್ಯ ಅಂಶ ತಲೆಬರಹದಲ್ಲಿ ಪ್ರತಿನಿಧಿಸಬೇಕು. ಇಲ್ಲದ್ರೆ ಅದು ಹೇಳ್ಬೇಕಾ, ತಲೆಬರಹವನ್ನು ಓದುತ್ತಿರುವಂತೆ ಓದುಕನಲ್ಲಿ ಕ್ರಿಯೆ ಸಂಚಾರವಾಗಬೇಕು. ಎಲ್ಲಿವರೆಗೆ ಅಂತ ನೋಡಿದರೆ ನೋಡಿ, ಒಬ್ರು ಹೇಳ್ತಾರೆ, ಶೀರ್ಷಿಕೆ ನೋಡಿದ ಕ್ಷಣ ವೀಳ್ಯ ಜಗಿಯುತ್ತಿರುವ ಒಂದು ಕ್ಷಣ ಜಗಿಯುವುದನ್ನು ಬಿಟ್ಟು ಬಾಯಿದೆರೆದು ನೋಡ್ಬೇಕಂತ ಅಂತ ಶೀರ್ಷಿಕೆಗಳು ಇರ್ಬೇಕು. ನಾನು ಪಾಯಿಂಟ್ ಅಷ್ಟೇ ನಿಧಾನದಲ್ಲಿ ಹೋಗಿ ಬರ್ಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬರ್ಕೊಳ್ತಾ ಇದ್ದಾರೆ, ದಾಖಲೆಯನ್ನು ಸಹ ಆಗ್ತಾ ಇದೆ. ಒಂದು ಅವರಿಗೆ 12 ಅಂಕಗಳಿಗೆ ಪ್ರಶ್ನೆ ಬರುತ್ತೆ ವರದಿಗಾರಿಕೆ. ಸುಮ್ಮನೆ ಪಾಠ ಮಾಡಿದ್ದಲ್ಲ, ಕೆಲವೊಮ್ಮೆ ಶೀರ್ಷಿಕೆ ಎಲ್ಲ ಬದಲಾಯಿಸೋದು ವರದಿಗಾರರಲ್ಲ, ನೀವು ವರದಿಗಾರರೆಲ್ಲ ಕಳಿಸ್ತಾರಲ್ಲ, ನಾವು ಶೀರ್ಷಿಕೆ ಚೇಂಜ್ ಮಾಡೋದು ಉಂಟು. ಅದು ಉಪಸಂಪಾದಕರ ಕೆಲಸ. ನೀವು ಬಂದದನ್ನೇ ನೇರ ಮಾಡೋದಿದ್ರೆ ಆಪರೇಟರ್ ಮತ್ತೆ ವರದಿಗಾರ ಸಾಕು, ಉಪಸಂಪಾದಕನಿಗೆ ಕೆಲಸವೇ ಇಲ್ಲ. ಸರ್ ಅದೇನು ಇದೆ ಶೀರ್ಷಿಕೆ ಏನು ಹೇಳಿದ್ರಿ? ಯಾವುದು ಶೀರ್ಷಿಕೆ? ಎಲೆ ಅಡಿಕೆ ಜಗಿಯುವುದು, ಒಂದು ಕ್ಷಣ ಜಗಿಯುವುದನ್ನು ನಿಂತು ಓದಬೇಕು. ಅಷ್ಟರ ಮಟ್ಟಿಗೆ ಅಲ್ಲಿ ಸ್ಟಿಲ್ ಆಗ್ಬೇಕು ಅಂತ ಅವ್ರನ್ನ ನಿಂತ್ಕೊಂಡು ನೋಡಿ. ನಾನು ಉದಾಹರಣೆ ನೋಡಿ ಹೇಗೆ ಶೀರ್ಷಿಕೆ ಕೊಡಬೇಕು ಅಂತೇಳಿ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಅವರನ್ನು ಜಯಲಲಿತಾ ಆ ಟೈಮಲ್ಲಿ ಒಮ್ಮೆ ಬಂಧನ ಆಯ್ತಲ್ಲ, ಆವಾಗ ಈ ಕುರಿತು ಹಣಕ್ಕೆ ಬರಕ್ಕೆ ಒಬ್ರು ಹೆಡ್ಡಿಂಗ್ ಕೊಟ್ಟದ್ದು, ಅಮ್ಮ ನಿನ್ನ ತೋಳಿನಲ್ಲಿ ಬಂದಿ ನಾನು ಕನ್ನ ನಾನು ಅಂತ ಅದನ್ನು ಬಂದಿ ನಾನು ಮಾಡಿದ್ರು. ನೋಡಿ ಎಷ್ಟು ವ್ಯಂಗ್ಯಾತ್ಮಕವಾದಂತಹ ಒಂದು. ಮತ್ತೆ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ವಿಷ್ಣು ಭಾಗವತ್ ಅವರನ್ನು ವಜಾಗೊಳಿಸಿದ ಪ್ರಕರಣ ಸಂಸತ್ತಿನಲ್ಲಿ ಚರ್ಚೆ ಆಯಿತು. ಆವಾಗ ಒಬ್ರು ಹೆಡ್ಡಿಂಗ್ ಕೊಟ್ಟದ್ದು,
ಸಂಸತ್ತಿನಲ್ಲಿ ಮತ್ತೆ ಭಾಗವತ ಪುರಾಣ. ನೋಡಿ ಎಷ್ಟು ಚೆನ್ನಾಗಿದೆ. ಅದು ನಾನು ಹಿಂದೊಮ್ಮೆ ಹೇಳಿದ್ದೆ, ನಾನು ಸಾಮನಾದಲ್ಲಿ ದೂರ ಮಳೆ ಬಂತಲ್ಲ, ಮುಂಬೈಯಲ್ಲಿ ಫುಲ್ಲು ಮಳೆ ಬಂತು. ಆವಾಗ ಹೌಸ್ಫುಲ್ ಇದ್ದದನ್ನು ಅವರು ಮರಾಠಿಯಲ್ಲಿ ಪೌಸ್ಫುಲ್ ಅಂತ ಪೌಸ್ ಅಂದ್ರೆ ಮಳೆ ಆಯ್ತು. ಎಷ್ಟು ಚೆನ್ನಾಗಿದೆ. ನಾವು ಹೇಗೆ ಕುಂಭದ್ರೋಣ ಮಳೆ ಅಂತ ಹೇಳಿದ್ರೆ ಅವ್ರು ಕುಂಭದ್ರೋಣ ಮಳೆಯನ್ನು ಪೌಸ್ಫುಲ್ ಅಲ್ಲ, ಅಂತ ಹೆಡ್ಡಿಂಗ್ಗಳು ತುಂಬ ಉಂಟು. ನಾನೆಲ್ಲ ಬರ್ಕೊಡ್ತೇನೆ. ಅಲ್ಲ, ನಾನೊಂದು ಪತ್ರಿಕೆಯಲ್ಲಿ ಕಂಡಾಕ್ಷಣ ಅಂಥದನ್ನೆಲ್ಲ ನಾನು ಇದು ಮಾಡ್ತೇನೆ. ಈಗ ನಾನು ಹೇಳಿದೆ ಒಂಚೂರು ಲೇಖನದ ಬಗ್ಗೆ. ಲೇಖನ, ಪ್ರಬಂಧ, ನುಡಿಚಿತ್ರ, ಪ್ರವಾಸ ಲೇಖನ. ಯಾಕಂದರೆ ನೀವು ವರದಿಯಲ್ಲಿ ನಿಮಗೆ ಒಂದು ಯೂನಿವರ್ಸಿಟಿ ಕಾರ್ಯಕ್ರಮ ಬಿಟ್ಟರೆ ಮತ್ತೆ ನೀವು ವರದಿಯ ಹೆಚ್ಚು ಹಿಂದೆ ಹೋಗೋದಿಲ್ಲ. ನೀವೇನಾದರೂ ಈಗ ಲೇಖನ ಬರೀತೀರಿ. ಯಾಕಂದರೆ ಯೂನಿವರ್ಸಿಟಿಯಲ್ಲಿ ಹೆಚ್ಚಿನ ಜನರು, ಈಗ ಅನಿತಾ, ನಮ್ಮ ಪೂರ್ಣಿಮಾರದ್ದು ಇತ್ತೀಚೆಗೆ ಒಂದು ರಾಜಾಬೈಟ್ ಅವರು ಬಂತು. ಆ ರೀತಿಯ ಲೇಖನಗಳು, ಆಮೇಲೆ ಕಲಾ, ಇವರೆಲ್ಲ ಕೆಲವರು ಬರೀತಾರೆ. ಆದರೆ ಹೆಚ್ಚಿನವರು ಗಮನವನ್ನು ಪುಸ್ತಕ ವಿಮರ್ಶೆಗೆ ಮಾತ್ರ ಕೊಡ್ತಾ ಇದ್ದೀರಿ. ಪುಸ್ತಕ ವಿಮರ್ಶೆಗಿಂತ ಆಚೆ ಕೂಡ ಏನಾದರೂ ಒಂದು ಬರಹಗಳು ಬರೀತಾ ಇರಬೇಕು. ಲಕ್ಷ್ಮೀ ಹೇರೂರು ಅಂತ ಹೇಳಿದ್ದೆ ಅವರಿಗೆ, ಲಕ್ಷ್ಮೀ ಹೇರೂರು, ಕೆಲವರು ಯೂನಿವರ್ಸಿಟಿಯವರು ತುಂಬ ಜನ ಇದ್ದಾರೆ ಬರೆಯೋರು, ಇಲ್ಲ ಅಂತಲ್ಲ. ಬರೆಯುವಾಗ ನೀವು ಯಾವುದೇ ಲೇಖನ ಇಂಥದ್ದಾಗಲಿ, ಪ್ರವಾಸ ಲೇಖನ ಹೀಗೆಲ್ಲ ಬರೆಯೋ ಹೊಸಬರು ಇರಲಿ ಅಥವಾ ಪಳಗಿದವರು ಇರಲಿ, ನನ್ನಂಥವರಿಗೂ ಕೂಡ ಬರೆಯಲು ಒಂದು ವಿಷಯ ಒಂದು ಬರೆಯಲು ಇಳಿದಾಗ ಮೊದಲಿಗೆ ಎದುರಾಗುವುದು ಬರಹವನ್ನು ಆರಂಭಿಸುವುದು ಹೇಗೆ ಅಂತ ಹೇಳಿ. ನಿಮಗೆ ಮೊದಲ ವಾಕ್ಯ ಬರೆಯಲಿಕ್ಕೆ ಬಹಳ ಕಷ್ಟ ಇದೆ. ಎಲ್ಲಿಂದ ಶುರು ಮಾಡಬೇಕು ಅಂತೇಳಿ ಬರೆದ ನಂತರ ಎಂಡ್ ಹೇಗೆ ಮಾಡೋದು ಅಂತ ಮತ್ತೊಂದು ಪ್ರಶ್ನೆ ಬರುತ್ತೆ. ಲೇಖನಗಳಲ್ಲಿ ಮೊದಲ ಸಾಲು, ಪ್ಯಾರ, ಆಮೇಲೆ ಅಂತ್ಯ, ಇದು ನನ್ನನ್ನು ಸೇರಿಸಿ ಎಲ್ಲರಿಗೂ ಒಂದು ಸವಾಲು. ಅದು ಉಪನ್ಯಾಸ ಕಮ್ಮಟಗಳಲ್ಲಿ ನಮಗೆ ಸಾಹಿತ್ಯ, ಪತ್ರಿಕೋದ್ಯಮ ಕಲಿಸಬಹುದು, ಆದರೆ ಭಾಷೆಯನ್ನು ಕಲಿಸಲಿಕ್ಕೆ ಆಗೋದಿಲ್ಲ. ಒಂದು ಲೇಖನವನ್ನು ಹೇಗೆ ಮಾಡಬೇಕು ಅಂತೇಳಿ ಅದು ನಿಮಗೆ ಬಿಟ್ಟದ್ದು. ನಾನು ಬರೆಯುವ ಇದು ಕೊಡ್ಬೋದು, ಫಸ್ಟ್ ಹೀಗಿದ್ರೆ ಒಳ್ಳೆಯದು, ಅನುಭವನ್ನೆಲ್ಲ ಹೇಗೆ ಮಾಡೋದು. ಆದರೆ ಆ ಪತ್ರಿಕಾ ಭಾಷೆ ಆಗಲಿ, ನಿಮ್ಮ ಲೇಖನದ ಭಾಷೆ ಉಂಟಲ್ಲ, ಅದು ನಿಮಗೆ ಬಿಟ್ಟದ್ದು. ಅದು ನಮ್ಮ ವಿಶ್ವೇಶ್ವರ ರೂಮೆ ಹೇಳಿದುಂಟು, ಸಚಿನ್ ಹತ್ರ ಸಿಕ್ಸರ್ ಹೊಡೆಯುವುದು ಹೇಗೆ ಕಳೆದ್ರೆ ಹೇಗೆ, ರನ್ ಗಳಿಸುವುದು ಹೇಗೆ. ಈಗ ಅಮಿತಾಬ್ ಬಚ್ಚನ್ ಕೂಡ ಒಂದ್ಸಲ ಹೇಳಿದ್ರು ಎದುರಲ್ಲಿ, ನನಗೆ ಇವತ್ತಿಗೂ ನಾನು ಇಷ್ಟು ಇದು ಮಾಡಿದ್ರು ಫಸ್ಟ್ ಒಮ್ಮೆ ಕ್ಯಾಮರಾ ಎದುರಿಸುವಾಗ ಒಂಚೂರು ನನಗೆ ಅಳುಕಾಗತ್ತೆ ಅಂತೇಳಿ. ಅದು ಎಲ್ಲರಿಗೂ ಇದ್ದದ್ದೇ, ಎಲ್ಲರಿಗೂ ತಿಳಿದಿರಬೇಕಾದ ಒಂದು ಸಂಗತಿ ಅಂತ ಹೇಳಿದ್ರೆ, ಚೆನ್ನಾಗಿ ಬರೆಯುವುದು ಹೇಗೆ ಎಂಬ ಪ್ರಶ್ನೆಗೆ ಯಾರೂ ಪರಿಪೂರ್ಣ ಉತ್ತರ ನೀಡಿಲ್ಲ. ಇದು ಒಂದು ಸ್ಟೀಫನ್ ಲೀಕ್ ಹಾಕಿದ್ದು. ಅಂದರೆ ಯಾರಿಗೂ ಫುಲ್ ಇದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಲೇಖನ ಬರೆಯುವ ಕಲೆಯನ್ನು ಕರಗತ ಮಾಡಿಕೊಳ್ಳಲಿಲ್ಲ ಅಂದರೆ ನೀವು ಬರಹಗಾರರಾಗಿ ಚಾಪು ಮೂಡಿಸೋದು ಸ್ವಲ್ಪ ಕಷ್ಟ ಇರುತ್ತೆ. ನಿಮಗೆ ಏನು ಬರೆಯಲಿದೆ, ಯಾವ ವಿಷಯದ ಮೇಲೆ ಬರೆಯಲು ಹೊರಟಿದ್ದೀರಿ, ಯಾವುದಾದ್ರೂ ಪತ್ರಿಕೆಗೆ ಕಳುಹಿಸಲು ಮುಂದಾಗಿದ್ದೀರಾ, ಆವಾಗೊಂದು ಮತ್ತೊಂದು ಪ್ರಶ್ನೆ ಬರುತ್ತೆ. ಇದು ದೈನಿಕಕ್ಕೋ, ವಾರಪತ್ರಿಕೆಗೋ, ಮಾಸಿಕಕ್ಕೋ, ನೀವು ಒಟ್ಟಾರೆ ಇದನ್ನು ಬರೀದ ಕಳಿಸ್ಬೇಕು. ಯಾವುದಕ್ಕೆ ಕಳಿಸ್ತೀನಿ ನಿಮ್ಮ ಒಂದು ಇದು ಇರಬೇಕು. ಬರವಣಿಗೆ ಅನ್ನೋದು ಬೆಳಕು ಚೆಲ್ಲುವ ಕಲೆ. ಅದು ಜ್ಞಾನದ ನೆಲೆಯನ್ನು ಒದಗಿಸಬೇಕು. ಒಂದು ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ತಿಳಿಸುವಂಥ ಒಂದು ವಾಕ್ಯ ರಚನೆಗಳು ಇರಬೇಕು. ಬರವಣಿಗೆಯಲ್ಲಿ ಸ್ಪಷ್ಟತೆ ಇರಬೇಕು. ಸಮಾಜದ ಮೇಲೆ ಪ್ರಭಾವ ಬೀರುವ ವಸ್ತುವಿನ ಬಗ್ಗೆ ಲೇಖನ ಬರೆಯಲು ಹೊರಟಿದ್ದೀರಿ ಅನ್ನುವ ಅಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಅಲ್ಲಿ ಲೇಖನ ಹೇಳಬೇಕು. ಒಂದು ಸೈಡ್ ಅಲ್ಲ ಅದು. ನಾವು ಸಮಸ್ಯೆಗಳನ್ನು ತುಂಬ ಹೇಳ್ತೇವೆ, ಹಾಗೆ ಸಮಸ್ಯೆ, ಹೀಗೆ ಸಮಸ್ಯೆ. ಈಗ ಪ್ಲಾಸ್ಟಿಕ್ ಸಮಸ್ಯೆಯ ಬಗ್ಗೆ ನೀವು ಬರೆದು ಈ ಯಾವ ರೀತಿಯಲ್ಲಿ ಅದನ್ನೊಂದು ಪರಿಹಾರ ಒಂದು ಕೊನೆಯಲ್ಲಿ ಒಂಚೂರಾದ್ರೂ ನೀವು ಬರೆಯದಿದ್ರೆ ಇಡೀ ಸಮಸ್ಯೆಯನ್ನೇ ಎದುರಿಟ್ರೆ ಏನು ಇದಾಗಲ್ಲ. ಮತ್ತು ನಾನು ಇನ್ನೊಮ್ಮೆ ಹೇಳಿದೆ, ನಮ್ಮ ಸಂದರ್ಶನಕ್ಕೆ ಹೋದಾಗ, ಅದು ಜಿ.ವಿ. ಅಯ್ಯರದ್ದು, ನಾನು ಸಂದರ್ಶನಕ್ಕೆ ಹೋದಾಗ ಅಲ್ಲ ಹೊಸಬ್ರಿದ್ದು, ಜಿ.ವಿ. ಅಯ್ಯರಿಗೆ ಶಂಕರಾಚಾರ್ಯ, ಮಧ್ವಾಚಾರ್ಯ ಎಲ್ಲ ಫಿಲ್ಮ್ಗಳನ್ನೆಲ್ಲ ಇದು ಮಾಡಿದವರು. ನಾನು ಒಂದು ಮನೆಯಲ್ಲಿದ್ದಾರೆ, ನನ್ನನ್ನು ಕರೆದ್ರು, ಜಿ.ವಿ. ಅಯ್ಯರ್ ಇದ್ದಾರೆ, ಬಂದು ಸಂದರ್ಶನ ಮಾಡು ಅಂತ ಹೇಳಿ. ನಾನು ತಕ್ಷಣ ಶಂಕರಾಚಾರ್ಯ ಒಂದು ಪ್ರಶ್ನೆ ಎಲ್ಲ ರೆಡಿ ಅಲ್ಲೇ ನನಗೇನು ಹೇಳಬೇಕು ಅಂತ ಅಲ್ಲಿ ಕೇಳಿದೆ. ತಕ್ಷಣ ಅವ್ರು ಹೇಳಿದ್ರು, ದ್ವೈತ ಅದ್ವೈತದ ಬಗ್ಗೆ ಒಂದು 4 ಸಾಲು ಹೇಳು ಮಾರ.
ನನಗೆ ಬರಲೇ ಇಲ್ಲ, ಪೆನ್ ಕೆಳಗಿಡುವ ಯಾರಿಗೆ ಏನು ರಾಜಕಾರಣಿಗಳ ಸಿನಿಮಾದವರಿಗೆ ಎಲ್ಲ ಒಟ್ಟಾರೆ ಒಂದು ಕೇಳಿಬಿಡುವುದು ಅಂತ, ಒಂದು ಕೇಳೋ ಬದಲು ಏನು ನಾನು ಏನು ಮಾಡಿದ್ದೇನೆ ಅದನ್ನೆಲ್ಲ ಸ್ವಲ್ಪ ಅಧ್ಯಯನ ಮಾಡಿ ಅದರ ಬಗ್ಗೆ ಕೇಳಬೇಕು. ಜನರಲ್ ಆಗಿ ಹೀಗೆ ಸಂದರ್ಶನ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ಬೈದರು, ತುಂಬ ಬೈದರು. 5 ನಿಮಿಷ ನಂತರ ಈಗ ಬರ್ಕೊಳ್ಳು ಅಂತ ಹೇಳಿ ಮತ್ತೆ ಎಲ್ಲ ಕೊಟ್ಟು ಗಂಭೀರ ಅಲ್ಲ. ಆಮೇಲೆ ನಾನು ಸಂದರ್ಶನಕ್ಕೆ ಒಂದ್ಸಲ ಇವ್ರು ಬಂದರು, ನಮ್ಮ ಅಲ್ಲ ಅಲ್ಲ ರಾಜ್ಯಸಭಾ ಸದಸ್ಯರಾದರು, ಬೆಂಗಳೂರಿದ್ದು ರಂಗಭೂಮಿದ್ದು ಜಯಶ್ರೀ. ಅಲ್ಲಿ ಕನ್ನಡ ಸಂಘದಿಂದ ಹೇಳಿದ್ರು ಜಯಶ್ರೀ ಬಂದಿದ್ದಾರೆ, ಇಂಟರ್ವ್ಯೂ ಒಂದು ಮಾಡಬೇಕು. ನಾನು ಹೇಳಿದೆ ನನಗೆ ಜೀವಿಯಾಗಿರೋದು ಒಂದು ಸಾಕಾಗಿದೆ ಮಾಡಿದ್ರೆ, ನನಗೆ ಜಯಶ್ರೀ ಅವ್ರದ್ದು ಪ್ರಶ್ನೆಗಳಿಗೆ ಗೊತ್ತಿರ್ಬೇಕಲ್ಲ. ನಾನು ಬಿಟ್ಟೆ, ನಾನು ಹೇಳಿದೆ ನನಗೆ ಆಗೋದಿಲ್ಲ. ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತೇನೆ, ನಾಡಿ ಸೋಜರು ಡಿಸೋಜ ನಿಮ್ಗೆ ಗೊತ್ತಿರ್ಬೋದು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ತನಕ ಅವರು ಇದಾದರು. ಅವರೊಂದು ಬರಹವನ್ನು ಆರಂಭ ಮಾಡಿದ್ದು ಪ್ರಜಾವಾಣಿಯ ಒಂದು ದೂರುಗಂಟೆಯಲ್ಲಿ. ಏನದು, ಶಿವಮೊಗ್ಗದಲ್ಲಿ ಒಂದು ನೀರಿನ ಅಭಾವ ಇತ್ತು ಎಲ್ಲ ಬಾವಿಗಳಲ್ಲಿ. ಚರ್ಚಿನ ಬಾವಿಯಲ್ಲಿ ನೀರಿತ್ತು, ಜನ ಎಲ್ಲ ಚರ್ಚಿಗೆ ಬರ್ತಾರೆ ಅಂತ ಅಲ್ಲಿ ಚರ್ಚಲ್ಲಿ ರಾಟೆಯನ್ನು ತೆಗೆದಿಟ್ಟು ನೀರು ಎಲ್ಲ ಇಲ್ಲಿಗೆ ಬರ್ತಾರೆ ಅಂತೇಳಿ ಇವರು ಅದನ್ನೇ ಇದು ಮಾಡಿಕೊಂಡು ಪ್ರಜಾವಾಣಿಗೆ ದೂರು ಗಂಟೆ ಬರೆದ್ರು. ಚರ್ಚಿದ್ದು ಮತ್ತೆ ರಾಟೆ ಬಂತು. ಅದರ ಇದ್ರ ಯಾಕಂದ್ರೆ ಒಂದು ದೂರು ಗಂಟೆಯ ಮೂಲಕ ನಾಡಿ ಸೋಜ ಬೆಳಕಿಗೆ ಬಂದರು, ಲೇಖನ ಬರೆಯಲಿಕ್ಕೆ ಆರಂಭ ಮಾಡಿದರು. ನಮ್ಮ ಇವರಿದ್ದಾರೆ, ಅನಿತಾ ಇದ್ದಾರೆ, ಅವರು ಸಣ್ಣ ಸಣ್ಣ ಎಲ್ಲ ಕರ್ನಾಟಕ ಮಲ್ಲಕ್ಕೆಲ್ಲ ನಿತ್ಯ ಚಿಂತನ ಅಂದರೆ ಅಂಥ ಸಣ್ಣ ಸಣ್ಣ ಬರಹಗಳ ಮೂಲಕ ಮೇಲೆ ಬಂದವರು ಅನೇಕರಿದ್ದಾರೆ. ಯಾಕಂದರೆ ಫಸ್ಟಿಗೆ ನಮಗೆ ದೊಡ್ಡ ಬರಹವನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಸಣ್ಣ ಬರಹಗಳ ಮೂಲಕ ನಾವು ಬೆಳೀತಾ ಹೋಗ್ಬೋದು. ಬರೆಯಬೇಕಾದ್ರೆ ನಮಗೆ ಮೇನ್ ಇದು ಸಾಹಿತ್ಯದ ಅಭಿರುಚಿ ಇರಬೇಕು. ಸಾಹಿತ್ಯದ ಅಭಿರುಚಿ ಇಲ್ಲದಿದ್ದರೆ ನಾವು ಬರೆದು ಏನು ಇದಾಗಲ್ಲ. ಎರಡೇ ಸರ್ ಕೊನೆಯದೆ ಎಂಡ್ ಮಾಡಿಬಿಡ್ತೇನೆ. ನೀವು ಬರೆಯುವ ಮೊದಲು ಒಂದು ಕೆಲವು ಪಾಯಿಂಟ್ಸ್ ಅಷ್ಟೇ. ನೀವು ಬರೆಯುವ ಯಾವ ವಿಷಯ ಹೊರಟಿದ್ದೀರಿ ಅದರ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿದೆಯಾ ಒಂದು, ಮತ್ತು ಎರಡನೇ ವಿಶ್ವಾಸಾರ್ಹ ಮೂಲಗಳನ್ನೇ ನೀವು ಅಧ್ಯಯನ ಮಾಡಬೇಕು. ಇಲ್ಲದಿದ್ದರೆ ನೀವು ಈಗ ಐಹೊಳೆಗೆ ನಾವು ಹೋದಾಗ, ನಾನು DS ನಾಗಭೂಷಣ ಎಲ್ಲ ವಿಜಯಪುರದ ನವರಸಪುರ ಕೈಗೋಷ್ಠಿಯಿಂದ ಅಲ್ಲಿಗೆ ಹೋದೆವು. ಐಹೊಳೆಯಲ್ಲಿ ಅವನು ಗೈಡ್ ಹೇಳಿದ, ಇಲ್ಲಿ ಹೇಗೆ ಐಹೊಳೆ ಹೆಸರು ಬಂತಂತ DS ನಾಗಭೂಷಣ ಕೇಳಿದ್ರು, ಆಕಾಶವಾಣಿ ಅವರು ನಮ್ಮೊಟ್ಟಿಗೆ ಬರು. ಅವ ಹೇಳಿದ ಇಲ್ಲಿ ಪರಿಶ್ರಮ ಬಂದು ನದಿಯಲ್ಲಿ ಇದು ಕೊಡಲಿಯನ್ನು ರಕ್ತದ ಕೊಡಲಿಯನ್ನು ಇದು ಮಾಡಿದ, ನದಿಯ ನೀರು ಕೆಂಪಾಯ್ತು, ಇಲ್ಲೇ ಬಂದ ಹೆಂಗಸರೆಲ್ಲ ಅಯ್ಯೋ ಹೊಳೆ ಅಂತ ಹೇಳಿದ್ರು. ಐಹೊಳೆ ಈಗ ಐಹೊಳೆ ಆಯ್ತು ಅಂತ ಇವರು DS ನಾಗಭೂಷಣ ಹೇಳಿದ್ರು, ಪರಿಶ್ರಮನ ಕಾಲದಲ್ಲಿ ಕನ್ನಡ ಇತ್ತಮಾರ ಅಂತ ಕೇಳಿದ್ರು. ಅದು ಯಾವಾಗ ದ್ವಾಪರದ ಅದು ಆ ಟೈಮಲ್ಲಿ ಅಲ್ಲ. ಅಂದರೆ ಒಟ್ಟಾರೆ ನೀವು ಗೈಡ್ ಅಂಥ ಮೂಲಗಳನ್ನೆಲ್ಲ ನೀವು ಪ್ರವಾಸದಲ್ಲಿ ಬರೆಯುವಾಗ ಸ್ವಲ್ಪ ಜಾಗೃತಿ ಇರಬೇಕು. ಮತ್ತು ಒಂದು ಲೇಖನ ಬರೆಯುವಾಗ ಆಕರ್ಷಕ ಪರಿಚಯದೊಂದಿಗೆ ಆರಂಭಿಸಿ, ಆಮೇಲೆ ವೈವಿಧ್ಯಮಯ ವಸ್ತುಗಳನ್ನೇ ಹುಡುಕಬೇಕು. ಆದಷ್ಟು ವೈಜ್ಞಾನಿಕ ಪುರಾವೆಗಳನ್ನು ಬಳಸಿ, ಪುನರಾವರ್ತನೆ ಆಗದಂತೆ, ಯಾಕಂದರೆ ಲೇಖನಗಳಲ್ಲಿ ಅನೇಕ ಸಲ ಪುನರಾವರ್ತನೆ ಆಗುವ ಚಾನ್ಸ್ ಇರ್ತದೆ. ಕ್ಲಿಷ್ಟ ಪದಗಳನ್ನೆಲ್ಲ ಬಳಸಬೇಡಿ. ಮತ್ತು ಇಂದಿನ ಡಿಜಿಟಲ್ ಯುಗದಲ್ಲಿ ಬರವಣಿಗೆಗೆ ಹೆಚ್ಚಿನ ಮಹತ್ವ ಇದೆ. ಯಾಕಂದರೆ ಅದು ನೀವು ಪತ್ರಿಕೆಗಳನ್ನೇ ಇವತ್ತು ಅವಲಂಬಿಸಬೇಕಾಗಿಲ್ಲ. ಅನೇಕ ನಿಮ್ಮ ಎದುರುಗಡೆ ಪತ್ರಿಕೆಗಳು ಕೂಡ ಸಾಕಷ್ಟಿದೆ. ಇವತ್ತು ಬರೆಯುವವರಿಗೆ ಏನೂ ಅಂತ ಹೇಳೋದು ಕೊರತೆ ಇಲ್ಲ. ಒಂದು ಟೈಮಲ್ಲಿ ಮಾಸ್ತಿಯವರ ಕಾಲದಲ್ಲಿ ಜೀವನ ಒಂದು ಕೆಲವು 4-5 ಪತ್ರಿಕೆಗಳು ಮಾತ್ರ ಇರ್ತದೆ. ಇವತ್ತು ನಮ್ಮ ಎದುರುಗಡೆ ವಿಶಾಲ ಇದುಂಟು. ನಿಮ್ಮಲ್ಲಿ ಬರವಣಿಗೆ ಇದ್ದರೆ ಯಾವ ಪತ್ರಿಕೆಗೂ ಕಳಿಸ್ಬೋದು. ಮತ್ತು ನಮ್ಮ ಹಾಗೆ ಕಷ್ಟ ಇಲ್ಲ. ನಮ್ಮದೊಂದು ಕೊರಿಯರ್ ಮಾಡಿದರೆ ಅದು ವಾಪಸ್ ಬಂದರೆ ಮತ್ತೆ 10 ದಿನ, ಪುನಃ ಅದನ್ನು ಇನ್ನೊಂದು ಪತ್ರಿಕೆ ಕಳಿಸ್ಬೇಕು, ಅದು 10 ದಿನ, ಮತ್ತೆ ಪುನಃ ಬಂದರೆ 3ನೇ ಪತ್ರಿಕೆ ಕಳಿಸ್ಬೇಕು, ಅಂತ ಎಲ್ಲ ಸ್ಥಿತಿ ಇತ್ತು. ಈಗ ನೀವು ಇಮೇಲ್ ಮಾಡ್ತೀರಿ, ಒಂದು ರಿಜೆಕ್ಟ್ ಆಯಿತು, ಅದನ್ನೇ ಇನ್ನೊಂದಕ್ಕೆ ಫಾರ್ವರ್ಡು, ಅಂಥದ್ದೆಲ್ಲ ವ್ಯವಸ್ಥೆ ಇರುವಾಗ ನೀವು ಮತ್ತು ಹೆಚ್ಚಾಗಿ ನಾನು ಹೇಳಿದಾಗೆ ಪತ್ರಿಕೆ ನೀವು ಕಳಿಸುವಾಗ ಆ ಪತ್ರಿಕೆಯ ಓದುಗ ವರ್ಗ ಯಾರು ಅಂತ ನೀವು ತಿಳ್ಕೊಳ್ಬೇಕು. ಅದು ತಿಳಿಯದೆ ನೀವು ಯಾವತ್ತೂ ಇದು ಮಾಡಲಿಕ್ಕೆ, ನೀವೊಂದು ಧಾರ್ಮಿಕ ಲೇಖನ ಬರೆದು ಹೊಸತ್ತಿಗೆ ಕಳಿಸಲಿಕ್ಕೆ ಆಗೋದಿಲ್ಲ.
ಅಥವಾ ನೀವೊಂದು ಕಮ್ಯುನಿಸ್ಟ್ ಬಗ್ಗೆ ಬರೆದು ಹೊಸ ದಿಗಂತಕ್ಕೆ ಕಳಿಸಲಿಕ್ಕೆ ಆಗುವುದಿಲ್ಲ. ನೀವು ಪ್ರಜಾವಾಣಿಗೂ ಧಾರ್ಮಿಕ ಮೋದಿಯನ್ನು ಹೊಗಳಿ ಲೇಖನ ಬರೆದರೆ ಹೋಯ್ತು, ಪ್ರಜಾವಾಣಿ ಅವರು ರಿಜೆಕ್ಟ್ ಆದರು. ಹಾಗಾಗಿ ನೀವು ಬರೆಯುವ ಲೇಖನ ಯಾವ ಪತ್ರಿಕೆಗೆ ಅಂತೇಳಿ ನೀವು ಮೊದಲೇ ನಿಶ್ಚಯ ಮಾಡಿಕೊಳ್ಳಿ, ಅಥವಾ ನೀವು ಬರೆಯಿರಿ, ಅದನ್ನು ಯಾವ ಪತ್ರಿಕೆ ಸೂಕ್ತ ಆಗುತ್ತೆ ಅಂತೇಳಿ ನೀವು ನಂತರ ಯೋಚನೆ ಮಾಡಿ. ಲೇಖನ ಕಲೆ ಅದನ್ನು ಹೇಗೆ ನಾವು ನಿರ್ವಹಿಸ್ಕೊಳ್ಬೇಕು, ನಾನು ಯಾವತ್ತೂ ಜೋಕಟ್ಟೆಯವರಿಗೆ ಅನ್ವಯಿಸಿ ಹೇಳುವುದುಂಟೆ ಅಂತ. ಸಾಮಾನ್ಯವಾಗಿ ಬರೆದು ಜೀವಿಸಬಹುದೇ ಹರಿನಿನ್ನ ಚರಣ ಅಂತ, ಬರೆದು ಜೀವಿಸಬಹುದೇ ಅಂತ ಅದನ್ನು ಬಹುದು ಅಂತ ತೋರಿಸಿಕೊಟ್ಟವರು ಜೋಕಟ್ಟೆಯವರು. ಅನೇಕ ವರ್ಷಗಳ ಕಾಲ ಉದ್ಯೋಗ ಇಲ್ಲದಿದ್ದಾಗಲೂ ಅವರು ಈ ಬರವಣಿಗೆ ಮುಖಾಂತರವಾಗಿ ಬದುಕನ್ನು ಕಟ್ಟಿಕೊಂಡು ಮುಂಬೈ ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಸಾವಿರಾರು ಲೇಖನಗಳ ಸರ್, ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು ಅವರ ಸಾಹಿತ್ಯ ಸಾಧನೆ, ತಮ್ಮನ್ನು ತಾವು ರೂಪಿಸಿಕೊಂಡು. ಹಾಗಾಗಿ ಇವತ್ತು ಬಹಳ ಅನೇಕ ಒಳ್ಳೆಯ ಮಾತುಗಳನ್ನು ಅವರು ಹೇಳಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಹೋಪಕಾರವನ್ನು ಮಾಡಿದರೆ ಅವರಿಗೆ ವಿಶೇಷವಾದ ಧನ್ಯವಾದಗಳು. 3ನೇ ಹಂತದ ಕಾರ್ಯಕ್ರಮ